ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶುದ್ಧಾನಂದೋರು ಸಂವಿದ್ಯುತಿ ಬಲಬಹುಲೌದಾರ್ಯ ವೀರ್ಯಾದಿದೇಹಂ ಚಿಂತಾ ಸಂತಾಪಲೇಪೋದ್ಭವಮೃತಿಮುಖರಾಶೇಷ ದೋಷಾತಿದೂರಂ ಸದ್ಭಿರ್ವೈರಾಗ್ಯಭಕ್ತಿ ಶ್ರುತಿಮತಿ ನಿಯತಧ್ಯಾನಜಜ್ಞಾನಯೋಗಾತ್ ಗಮ್ಯಂ ವಂದೇ ಮುಕುಂದಾಭಿಧಮಮಲಮಲಂ ಬ್ರಹ್ಮವೇದಾಂತವೇದ್ಯಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ ಮೂಕೋಪಿ ಯತ್ಪ್ರಸಾದೇನ ಮುಕುಂದ ಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಶ್ರೀ ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ ಶ್ರೀರಾಮಚಂದ್ರನ ಚರಿತ್ರೆಯನ್ನ ರಾಮಾಯಣ, ಮೂಲ ರಾಮಾಯಣ, ಸಂಗ್ರಹ ರಾಮಾಯಣ, ವಾಲ್ಮೀಕಿ ರಾಮಾಯಣ ಇವುಗಳನ್ನೆಲ್ಲ ಬುದ್ಧಿಯಲ್ಲಿಟ್ಟುಕೊಂಡು ಮಂತ್ರಾಲಯ ಗುರುಸಾರ್ವಭೌಮರು ಸಂಗ್ರಹ ಮಾಡಿ ಒಂದೊಂದು ವಿಷಯಗಳಿಂದ ಏನ್ ತಿಳಿಬಹುದು ಅಂತ ಅನುಸಂಧಾನ ಮಾಡಿಸ್ತಾ ಬರ್ತಾ ಇದ್ದದನ್ನು ನೋಡ್ತಾ ಇದ್ದೇವೆ. ಪಂಪಾತೀರಂ ಸಗಚ್ಚನ್ ಇಹ ಕೃತವಸತಿರ್ಭಕ್ತಿ ತುಷ್ಟಶಬರ್ಯೈ ದತ್ವಾ ಮುಕ್ತಿಂ ಪ್ರಕುರ್ವನ್ ಹನುಮತ ಉದಿತಂ ಪ್ರಾಪ್ತ ಸುಗ್ರೀವ ಸಖ್ಯಂ ಸಪ್ತಚ್ಛಿತ್ವಾಥ ತಾಲಾತ್ ವಿಧಿವರ ಬಲಿನೋ ವಾಲಿಭಿತ್ಸೂರ್ಯ ಸೂನುಂ ಕುರ್ವಾಣೋ ರಾಜ್ಯಪಾಲಂ ಸಮವತು ನಿವಸನ್ ಮಾಲ್ಯವತ್ಕಂದರೇ ಸೌ. ಸುಗ್ರೀವನಿಗೆ ಶ್ರೀರಾಮಚಂದ್ರ ಪಟ್ಟಾಭಿಷೇಕವನ್ನು ಮಾಡಿಸಿದ. ತಾನು ಪಟ್ಟಾಭಿಷೇಕದಲ್ಲಿ ಪಾಲ್ಗೊಳ್ಳಿಲ್ಲ. ಕೆಲವು ದಿನಗಳ ಕಾಲ ಕಾಯ್ತಾ ಇದ್ದಾನೆ ಶ್ರೀರಾಮಚಂದ್ರ. ಇದೆಲ್ಲ ನಾಳೆ ಸುಗ್ರೀವ ಬರ್ತಾನೆ, ಸೀತಾನ್ವೇಷಣದ ಬಗ್ಗೆ ವಿಷಯಗಳನ್ನು ಪ್ರಸ್ತಾಪ ಪಡಿಸ್ತಾನೆ ಅಂತ ರಾಮ ಕಾಯ್ತಾ ಇದ್ದಾನೆ. ಆದರೆ ಸುಗ್ರೀವ ರಾಮನ ಬಳಿಗೆ ಬರಲಿಲ್ಲ. ರಾಜನಾದ ಮೇಲೆ ರಾಮನಿಂದ ಪಡಿಬೇಕಾದ ಸವಲತ್ತೆಲ್ಲ ಪಡ್ಕೊಂಡ. ಆದರೆ ರಾಮನಿಗೆ ಮಾಡಬೇಕಾದ ಉಪಕಾರವನ್ನು ಮರೆತುಬಿಟ್ಟ. ಭಗವತ್ಪಾದರು ಹೇಳ್ತಾರೆ, ಪ್ರಾಯಸ್ವಕಾರ್ಯೇ ಪ್ರತಿಪಾದಿತೇ ಹಿ ಮದೋದ್ಧತಾನ ಪ್ರತಿಕರ್ತು ಮೀಶತೆ ಅಂತ. ಮನುಷ್ಯರ ಸ್ವಭಾವ ಏನು? ತಮಗೇನು ಕಾರ್ಯ ಆಗ್ಬೇಕಾಗಿರ್ತದೆ ಅದು ಆಗೋವರೆಗೂ ಎಲ್ರಿಗೆ ಬಗ್ಗುತ್ತಾರೆ, ಬಹಳ ಬಗ್ಗುತ್ತಾರೆ, ಬಹಳ ವಿನಯದಿಂದ ನೋಡ್ತಾರೆ, ವಿನಯದಿಂದ ಶ್ರದ್ಧೆಯಿಂದ ಅಂದಾಗ ಇವನಿಗೆ ಆ ಕೆಲಸ ಮಾಡಿಕೊಡೋಣ ಅನಿಸ್ತದೆ, ಮಾಡಿಬಿಡ್ತಾರೆ, ಮಾಡಿಸ್ಕೊಳ್ತಾರೆ. ಮಾಡಿದ ಮೇಲೆ ಪುನಃ ಅವ್ರ ಕಡೆಗೆ ಅವ್ರ ಹಣಿಕೆ ಹಾಕಲ್ಲ. ಸುಗ್ರೀವ ಈ ತರ ಇದ್ದ ಅಂತಾರೆ ರಾಮಾಯಣದಲ್ಲಿ. ಸ್ವಕಾರ್ಯೇ ಪ್ರತಿಪಾದಿತೇ ಮದೋದ್ಧತಾನ ಪ್ರತಿಕರ್ತು ಮೀಶತೆ. ಅವನಿಗೆ ರಾಜ್ಯದ ಮದ ಬಂದ್ಬಿಡ್ತು. ರಾಮ ಮಾಡಿಸಿದ್ದೆಲ್ಲ ಅನ್ನೋದನ್ನು ಮರೆತು ಬಿಟ್ಟ. ಪುನಃ ಶ್ರೀರಾಮನ ಬಳಿಗೆ ಹೋಗಲೇ ಇಲ್ಲ. ಆವಾಗ ಸುಗ್ರೀವನಿಗೆ ಸರಿಯಾದ ದಾರಿಗೆ ತರಬೇಕೀಗ ಅಂತ ಹೇಳಿ ಲಕ್ಷ್ಮಣನನ್ನು ಕಳಿಸ್ಕೊಟ್ನಂತೆ. ಶ್ರೀರಾಮಚಂದ್ರ ನಿನ್ನೆ ಕಥೆ ನೋಡುವಾಗ ಅದು ಬಂತು. ಲಕ್ಷ್ಮಣ ಹೇಳಿದ, ರಾಮ ಹೇಳಿ ಕಳಿಸಿದಾನೆ ಅಣ್ಣ, ನೋಡು ಸುಗ್ರೀವ, ವಾಲಿನ್ ಕೊಂದ ಬಾಣ ಇನ್ನೂ ರಾಮನ ಬತ್ತಳಿಕೆಯಲ್ಲಿದೆ ಅಂತ ಹೇಳಿದೆ. ಈತ ಓಡಿ ಬಂದ.
ಹನುಮಂತನು ಹೇಳ್ದ ಅಂತ ರಾಮಾಯಣದಲ್ಲಿದೆ. ಆಂಜನೇಯ ಸುಗ್ರೀವನ ಬುದ್ಧಿ ಕೆಟ್ಟಿದೆ ಅಂತ ಗೊತ್ತಾಗಿ ಅವನಿಗೆ ಹೇಗೆ ಉಪದೇಶ ಮಾಡಬೇಕೋ ಹಾಗೆ ಉಪದೇಶ ಮಾಡಿ ಅವನನ್ನು ರಾಮನ ಬಳಿ ಕರ್ಕೊಂಡು ಬಂದ. ವಾಯುದೇವರು ಮಾಡುವ ಕಾರ್ಯಗಳೇ ಇದು ಅಂತ ಹೇಳ್ತಾರೆ. ದುರ್ಮಾರ್ಗದಲ್ಲಿ ಸಾಗುವವನನ್ನ ಪುನಃ ಸನ್ಮಾರ್ಗಕ್ಕೆ ತರೋ ಕೆಲಸ ವಾಯುದೇವರು ಮಾಡ್ತಾರೆ. ಒಬ್ಬ ಸಜ್ಜನನಿದ್ದಾನೆ, ಏನೋ ವಿಧಿ ವಿಪರ್ಯಾಸದಿಂದ ದಾರಿ ಬಿಟ್ಬಿಡ್ತಾನೆ. ಪುನಃ ಅವನನ್ನ ಅದೇ ಸರಿ ದಾರಿ ಕರ್ಕೊಂಡು ಬರ್ಬೇಕಲ್ಲ, ಅದು ವಾಯುದೇವರು ಮಾಡ್ತಾರೆ. ಸುಗ್ರೀವ, ನಿನ್ನ ಅಣ್ಣನನ್ನು ಕೊಂದು ರಾಮನಿಗೆ ಏನು ಆಗ್ಬೇಕಾಗಿಲ್ಲ. ಮೇಲಾಗಿ ಸೀತೆಯನ್ನು ಹುಡುಕೋ ವಿಷಯದಲ್ಲಿ ನಿಮ್ ಯಾರ ಸಹಾಯ ಅವನಿಗೆ ಬೇಕೂ ಆಗಿಲ್ಲ. ಅವನು ಸ್ವತಃ ಸಮರ್ಥ, ಅವನಿಗೆ ಗೊತ್ತು ಎಲ್ಲಿ ಏನ್ ಮಾಡಬೇಕು ಅನ್ನೋದು. ಆದರೆ ನಿಮಗೆಲ್ಲ ಒಂದು ಸೇವಾ ಭಾಗ್ಯ ಒದಗಲಿ ಅಂತ ಭಗವಂತ ಸಂಕಲ್ಪ ಮಾಡಿದಾಗ ನೀನು ಭೋಗದ ಲಾಲಸೆಯಲ್ಲಿ ಮೈಮರೆತು ದೇವರಿಗೆ ವಿಮುಖನಾಗುವುದು ಸರಿಯಲ್ಲ ಅಂತ ಶಾಸನ ಮಾಡಿದ್ರಂತೆ. ಅದಕ್ಕೆ ಹೇಳ್ತಾರೆ, ಏನಾಹಮಿಹ ದುರ್ಮಾರ್ಗ ಉದ್ಧತ್ಯಾಭಿನಿವೇಶಿತಃ ಸಮ್ಯಕ್ ಶ್ರೀ ವೈಷ್ಣವೇ ಮಾರ್ಗೆ ಪೂರ್ಣ ಪ್ರಜ್ಞಂ ನಮಾಮ್ಯಹಂ. ದುರ್ಮಾರ್ಗ ಉದ್ಧತ್ಯ ಸನ್ಮಾರ್ಗ ಸ್ಥಾಪಕಾನಾಂ ಅಂತಾರೆ ಮಂತ್ರಾಲಯ ಪ್ರಭುಗಳು. ಇದು ಮತ್ತೊಂದು ಕಡೆಯಲ್ಲಿ ಬಂದ ಮಾತು. ಒಬ್ಬ ವ್ಯಕ್ತಿ ದುರ್ಮಾರ್ಗಕ್ಕೆ ಹೋಗ್ತಿದ್ದಾನೆ ಅಂದ್ರೆ ಬಿಟ್ಟು ಇದು ದುರ್ಮಾರ್ಗ ಅಂತ ಅವನಿಗೆ ಹೇಳೋರೇ ಕಡಿಮೆ ಇವತ್ತು. ಎಲ್ಲರೂ ಏನ್ ಮಾಡ್ತಾರೆ, ನಮಗೆ ಯಾಕಪ್ಪ ಅವನ ಬಗ್ಗೆ ಇದು. ಇನ್ ಕೆಲವರು ಏನ್ ಮಾಡ್ತಾರೆ, ನಿನ್ನಷ್ಟು ದೊಡ್ಡವನು ಯಾರಿದ್ದಾರಪ್ಪ ಅವನ್ನೇ ಹೊಗಳ್ಬಿಡ್ತಾರೆ. ಪ್ರಿಯವಾದ ಮಾತುಗಳನ್ನಾಡಿ ನಮಗೆ ಯಾಕಪ್ಪ ಅಂತ ಹಿಂದೆ ಸರಿಯೋರೇ ಬಹಳ ಜನ. ಅಪ್ರಿಯವಾದರೂ ಪರವಾಗಿಲ್ಲ, ಹಿತವನ್ನು ಹೇಳಿ ದಾರಿ ತರೋರ ಕೊರತೆ ಬಹಳ. ಇದು ವಾಲ್ಮೀಕಿ ರಾಮಾಯಣದಲ್ಲೇ ಬರೋದು, ಮಹಾಭಾರತದಲ್ಲಿಯೂ ಬರ್ತದೆ. ಪ್ರಿಯವಾದ ಮಾತನ್ನಾಡುವುದು ದೊಡ್ಡಿಸ್ತಿಕೆ ಅಲ್ಲ. ಆ ಸಮಯಕ್ಕೆ ಅದು ಅಪ್ರಿಯ ಅನಿಸಿದ್ರೂ ಪರವಾಗಿಲ್ಲ, ಅವನಿಗೆ ನಾವು ಹೇಳಲೇಬೇಕು, ಸರಿ ದಾರಿಗೆ ಅವನನ್ನು ತರಲೇಬೇಕು ಅಂತ ಅನ್ನೋರ ಸಂಖ್ಯೆ ಇದೆಯಲ್ಲ, ಇದು ಬಹಳ ವಿರಳ ಅಂತ ಹೇಳ್ತಾರೆ. ಹನುಮಂತ ಆ ಥರದ ವ್ಯಕ್ತಿತ್ವ. ಈ ಸಮಯಕ್ಕೆ ಅವನಿಗೆ ಪ್ರಿಯವೋ ಅಪ್ರಿಯವೋ ಅದು ಮುಖ್ಯ ಅಲ್ಲ. ಇಂದಲ್ಲ ನಾಳೆ ಅವನಿಗೆ ಅದು ಹಿತವೋ ಅದನ್ನು ಹೇಳಬೇಕಾದದ್ದು ಮುಖ್ಯ. ಹನುಮಂತ ಸುಗ್ರೀವನಿಗೆ ಅದನ್ನು ಮಾಡಿದ. ಇದು ಲೋಕದಲ್ಲಿ ನಾವು ತಿಳಿಬೇಕಾದ ಸಂದೇಶ. ಇವತ್ತು ಮಧ್ವಾಚಾರ್ಯರ ಗ್ರಂಥಗಳಿವೆ, ಅವೇ ಹನುಮಂತನ ಮಾತು. ಅಂದಿನ ಹನುಮಂತನೇ ಇವತ್ತು ಮಧ್ವರಾಗಿ ಬಂದು ದುರ್ಮಾರ್ಗದಲ್ಲಿ ಸಾಗುವ ಅನೇಕ ಸಜ್ಜನರಿಗೆ ಅವರ ಮಾತುಗಳು ಹೇಗಿದ್ದಾವೆ ಸ್ಟೇಟ್ಮೆಂಟ್ಸ್ ಅಂದ್ರೆ, ಇವತ್ತು ಯಾವುದೋ ಒಂದು ಪರಿಸರದಲ್ಲಿ ಸಿಕ್ಕಾಕೊಂಡ ನಮಗೆ ಅದು ಅಪ್ರಿಯ ಅನಿಸಬಹುದು ತಕ್ಷಣಕ್ಕೆ. ಆದ್ರೆ ಬಾರಿ ಬಾರಿ ಅದನ್ನು ಆಲೋಚಿಸಿದಾಗ ಇದು ನಮಗೆ ಎಷ್ಟು ಹಿತ ಇದೆ ಅನ್ನೋದು ಆಮೇಲೆ ಅರ್ಥ ಆಗ್ತದೆ. ನಾವು ಸುಗ್ರೀವನಂತಾಗಿದೆ. ರಾಜ್ಯದ ಭೋಗದಲ್ಲಿ ಸುಗ್ರೀವ ಮೈ ಮರೆತರೆ ಇವತ್ತು ನಾವು ಕೂಡ ವಿಷಯದ ಭೋಗದಲ್ಲಿ ಲೌಕಿಕದ ಹವ್ಯಾಸದಲ್ಲಿ ನಮ್ಮನ್ನು ಮರೆತು ಬಿಟ್ಟಿದೆ. ಅದನ್ನ ಎಚ್ಚೆತ್ತುಕೊಂಡು ಇವತ್ತೇ ಪರವಾಗಿಲ್ಲ, ಇವತ್ತೇ ಈ ಕ್ಷಣವೇ ಎಚ್ಚೆತ್ತುಕೊಂಡು ಅವರ ಮಾತುಗಳನ್ನು ಆಲಿಸಿ ಕೇಳಿದರೆ ಅದು ನಮಗೆ ಇವತ್ತಲ್ಲ ನಾಳೆ ತಾರಕ ಹಿತ. ಕುರುಭುಂಶ್ವಚ ಕರ್ಮ ನಿಜಂ ನಿಯತಂ ಹರಿಪಾದ ವಿನಮ್ರಧಿಯಾ ಸತತಂ ಹರಿರೇವ ಪರೋ ಹರಿರೇವ ಗುರು ಹರಿರೇವ ಜಗತ್ಪಿತೃಮಾತ್ರಗತಿಃ ನ ತತೋಸ್ತ್ಯ ಪರಂ ಜಗದೀಡ್ಯತಮಂ ಪರಮಾತ್ಪರತಃ ಪುರುಷೋತ್ತಮತಃ ತದಲಂ ಬಹುಲೋಕ ವಿಚಿಂತನಯಾ ಪ್ರವಣಂ ಕುರು ಮಾನಸಮೀಶಪದೇ. ಮಾತುಗಳು ಅರ್ಥೈಸಿಕೊಳ್ಬೇಕು. ಇದೆಲ್ಲ ಹನುಮಂತನ ಮಾತುಗಳೇ. ಸುಗ್ರೀವನಿಗೆ ಇಂಥ ಮಾತುಗಳನ್ನು ಆಡಿದ್ರು. ಅವನು ಎಚ್ಚೆತ್ಕೊಂಡ, ಕೂಡಲೇ ದಾರಿಗೆ ಬಂದ್ಬಿಟ್ಟ. ನಾವು ಸುಗ್ರೀವ ಆಗದೆ ಹೋದ್ರೆ ಮತ್ತೆ ಬೇರೆ ಆಗ್ತದೆ ಅಷ್ಟೇ.
ಹಾಗಾಗಿ ದುರ್ಮಾರ್ಗದಿಂದ ಉದ್ಧರಿಸಿ ಸನ್ಮಾರ್ಗಕ್ಕೆ ಸ್ಥಾಪನೆ ಮಾಡುವ ಕೀರ್ತಿ, ಆ ವ್ಯಕ್ತಿತ್ವ, ಆ ಶ್ರೇಯಸ್ಸು, ಆ ಗುರುತ್ವ ಅದು ವಾಯುವಿಗಿದೆ ಅನ್ನೋದು ಹನುಮಂತ ಸುಗ್ರೀವನನ್ನು ಉದ್ಧರಿಸಿದ್ರಿಂದ ಸಮಾಜಕ್ಕೆ ಸಂದೇಶ ಕೊಡುತ್ತದೆ ರಾಮಾಯಣ ಅಂತ. ಆಯ್ತು, ಸುಗ್ರೀವ ಕಪಿಗಳನ್ನು ಕರೆಸಿದ. 4 ದಿಕ್ಕಿನ ಎಲ್ಲ ಸಮುದ್ರಗಳನ್ನ ದಾಟ್ಕೊಂಡು ಬಂದು ಪಾಪ ಕಪಿಗಳು, ಎಲ್ಲಾ ದ್ವೀಪಗಳಲ್ಲಿದ್ದವ ಆ ಕಪಿಗಳೆಲ್ಲ ಬಂದುವಂತೆ. ಕೋಟಿ ಕೋಟಿ ಕಪಿಗಳು, ಸಂಖ್ಯೆ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಕಪಿಗಳನ್ನು ಸೇರಿಸಿದ ಈತ. ಹುಡುಕ್ಲಿಕ್ಕೆ ಅಂತ ಕಳಿಸಿದ. ಅವುಗಳ ಕೈಯಲ್ಲಿ ಹುಡುಕ್ಲಿಕ್ಕೆ ಆಗಲಿಲ್ಲ. ರಾಮಾಯಣದ ಕಥೆ ಕೇಳಿದೇವಿ, ಹುಡುಕ್ಲಿಕ್ಕೆ ಆಗಲಿಲ್ಲ. ಕೊನೆಗೆ ಏನಾಯ್ತು? ಭಾರತದ ದಕ್ಷಿಣದ ಕಡೆಗೆ ಅಂತ ಕಳಿಸಿದ್ದ. ಕಿಷ್ಕಿಂಧೆಯಿಂದ ದಕ್ಷಿಣ ಅಂತ ರಾಜರ ಅಭಿಪ್ರಾಯ. ವಾದರಾಜರು ಹಾಗೆ ತಿಳಿಸಿದ. ಕಿಷ್ಕಿಂಧೆಯಿಂದಲೋ ಅಂದ್ರೆ ದಕ್ಷಿಣ ಅಂದ್ರೆ ಈಗ ಮೇರು ಪರ್ವತವನ್ನು ಕೇಂದ್ರ ಅಂತ ಇಟ್ಟುಕೊಂಡು ಪೂರ್ವ, ಪಶ್ಚಿಮ, ದಕ್ಷಿಣಕ್ಕೆ ಕಪಿಗಳನ್ನು ಕಳಿಸಿದ ಅಂತ ಒಂದು ವ್ಯವಸ್ಥೆ ಇದೆ. ಈತ ಇದ್ದದ್ದು ಕಿಷ್ಕಿಂಧೆಯಲ್ಲಿ. ಅಂತೂ ಕಪಿಗಳನ್ನು ಹುಡುಕಿಸ್ಲಿಕ್ಕೆ ಅಂತ ಕಳಿಸುವಾಗ ಆಂಜನೇಯನಿಗೆ ರಾಮಚಂದ್ರ ಹೇಳಿ ಕಳಿಸಿದ್ದಂತೆ, ನೀನ್ ಮಾತ್ರ ಈ ಕಡೆಗೆ ಹೋಗು ಅಂತ. ಸರಿ, ಅವನು ಆ ಕಡೆಗೆ ಬಂದ. ಭಾರತದ ದಕ್ಷಿಣ ಅಂದ್ರೆ ಯಾವ್ದು ಇವತ್ತು? ಭಾರತಕ್ಕೆ ಪೂರ್ವ, ದಕ್ಷಿಣ ನೆನಪಿದೆ ಅಂತ ಅನ್ಕೊಳ್ತೇನೆ, ಎಲ್ರಿಗೂ ಗೊತ್ತಿರ್ತದೆ ಆಲ್ಮೋಸ್ಟ್. ಕಿಷ್ಕಿಂಧೆಯಿಂದ ದಕ್ಷಿಣನೂ ಹುಡುಕ್ಲಿಕ್ಕೆ ಬರ್ತದೆ. ಈಗ ಭಾರತದಲ್ಲಿ ಪೂರ್ವ ಅಂದ್ರೆ ಇವತ್ತು ಗಂಗಾಸಾಗರ ಸಂಗಮ. ಪೂರ್ವ ಅದೇ ಜಗನ್ನಾಥ, ಅದೆಲ್ಲ ಪೂರ್ವಕ್ಕೆ ಸಂಬಂಧಪಟ್ಟ ವ್ಯವಸ್ಥೆ. ನೋಡಿ, ಪೂರ್ವದಲ್ಲಿ ಜಗನ್ನಾಥ. ಭಾರತದ ದಕ್ಷಿಣ ಅಂದ್ರೆ ರಾಮನಾಥ, ರಾಮೇಶ್ವರ. ಭಾರತದ ಉತ್ತರ ಅಂದ್ರೆ ಬದರಿನಾಥ. ಪಶ್ಚಿಮ ಅಂದ್ರೆ ದ್ವಾರಕಾನಾಥ. ಇದು ವಿಷ್ಣು ಭಕ್ತರು ಭಾರತವನ್ನು ಅನುಸಂಧಾನ ಮಾಡಬೇಕಾದ ಪದ್ಧತಿ. ಉತ್ತರದಲ್ಲಿ ಬದ್ರಿನಾಥ, ದಕ್ಷಿಣದಲ್ಲಿ ರಾಮನಾಥ, ಪೂರ್ವದಲ್ಲಿ ಜಗನ್ನಾಥ, ಪಶ್ಚಿಮದಲ್ಲಿ ದ್ವಾರಕಾನಾಥ ಅಂತ ಎಲ್ಲ ಕಡೆಯಲ್ಲಿ ಭಗವಂತನ ಸನ್ನಿಧಾನ ಇಟ್ಟಿದ್ದಾನೆ ಭಾರತದಲ್ಲಿ. ಕಿಷ್ಕಿಂಧೆಯಿಂದ ದಕ್ಷಿಣದ ಕಡೆಗೆ ಹೋಗೋದು ಅಂದ್ರೆ ಆಗದು ರಾಮನಾಥ ಆಗಿತ್ತು ಅಂತಲ್ಲ. ರಾಮಾಯಣ ಕಾಲದಲ್ಲಿ ಹಾಗಿರ್ಲಿಲ್ಲ. ದಕ್ಷಿಣದ ಕಡೆಗೆ ಹೋಗ್ಬೇಕು ಅಂದ್ರೆ ಅರ್ಥ ಆ ಭಾಗದ ಕಡೆಗೆ ನೀನು ಹೋಗು, ಯಾಕಂದ್ರೆ ಲಂಕೆ ಆ ಭಾಗದ ಕಡೆಗೆ. ಅಲ್ಲೊಂದು ಸಮುದ್ರ ಇದೆ, ಬಹುಯೋಜನದ ಸಮುದ್ರ. ಕಪಿಗಳು ಅಲ್ಲಿವರೆಗೂ ಹುಡುಕೊಂಡೇ ಹೋಗಿದಾರಂತೆ. ಆದ್ರೂ ಸೀತೆ ಸಿಗ್ತಾ ಇಲ್ಲ ಅಂತಾಯ್ತು. ಕೊನೆಗಲ್ಲೊಂದು ಪರ್ವತ. ಆ ಪರ್ವತದಲ್ಲಿ ಬಂದು ಕಪಿಗಳೆಲ್ಲ ಕೂತ್ಕೊಂಡು ಸಿಗಲಿಲ್ಲ ಸೀತೆ, ಏನ್ ಮಾಡೋಣ ಅಂತ ಶುರು ಆಯ್ತು. ಸಿಗಲಿಲ್ಲ, ಏನ್ ಮಾಡೋಣ? 1 ತಿಂಗಳ ಗಡುವು ಮುಗಿದು ಹೋಯ್ತು. ಮತ್ತೆ ಪುನಃ ಸುಗ್ರೀವನ ಬಳಿಗೆ ಹೋದ್ರೆ ಸುಗ್ರೀವ ಹೇಳಿದ್ದ, ಸೀತೆಯನ್ನು ಹುಡುಕದೆ ಬಂದ್ರಿ ಅಂತಾದ್ರೆ ನಿಮ್ಮನ್ನೆಲ್ಲ ಬೆಂಕಿಗೆ ಹಾಕ್ತೀನಿ ಅಂದಿದ್ದ. ರಾಜ ಆತ, ರಾಜಶಾಸನ ಹಾಗಿತ್ತು. ವಾಪಸ್ ಸುಗ್ರೀವನ ಹತ್ರ ಹೋಗಿ ಬೆಂಕಿಗೆ ಬೀಳ್ಬೇಕಾ? ಅಥವಾ ಇರೋಷ್ಟು ದಿವಸ ಇಲ್ಲೇ ಇರೋದ? ಯೋಚನೆ ಮಾಡ್ತಾ ಕಪಿಗಳಿಗೆ ಅನಿಸ್ತೇನು ಅಂದ್ರೆ, ಮರಳಿ ನಾವು ಅಲ್ಲಿಗೆ ಹೋಗಿ ಸುಗ್ರೀವನ ಕಡೆ ಬೆಂಕಿಗೆ ಆಹುತಿ ಆಗೋದಕ್ಕಿಂತ ಇಲ್ಲೇ ಇದ್ಬಿಡೋಣ ಅಂತ ಶುರು ಮಾಡಿದ್ರು. ಇಲ್ಲೇ ಇದ್ಬಿಡೋಣ, ಸುಗ್ರೀವನ ಹತ್ರ ಹೋಗೋದು ಬೇಡ, ಪ್ರಾಯೋಪವೇಶ ಮಾಡಿಬಿಡೋಣ. ರಾಜನ ಮಾತನ್ನ ನಡೆಸ್ಲಿಕ್ಕೆ ಆಗ್ಲಿಲ್ಲ ನಮ್ಮ ಕೈಯಲ್ಲಿ, ಪ್ರಾಯೋಪವೇಶ ಮಾಡೋಣ. ರಾಮನ ಕತೆ ಹೇಳ್ಕೊಂಡು ದೇಹ ಬಿಡೋಣ, ಮರಳಿ ಹೋಗೋದಂತೂ ಬೇಡ ಅಂತ ಶುರು ಮಾಡಿದ್ರು. ಆ ಕಥೆ ನಾನು ಮೊದಲನೇ ದಿವಸನೇ ಸಂಪಾತಿಯ ಪಕ್ಷೆ ಕಥೆ ಹೇಳುವಾಗ ವಿಸ್ತಾರ ಮಾಡಿ ಹೇಳಿದೆ. ಆಗ ಪುನಃ ರಾಮನ ಕಥೆ ಹೇಳೋಣ ಅನಿಸ್ತಂತೆ ಕಪಿಗಳಿಗೆಲ್ಲ. ಹೇಗಿದ್ದರೂ ಸೀತೆ ಇದುವರೆಗೂ ಸಿಗಲಿಲ್ಲ, ಸಾಯೋದು ಅಂತ ಆಗಿದೆ, ರಾಮನ ಕಥೆ ಹೇಳಾದ್ರೂ ಸತ್ರ ಆಯ್ತು ಅಂತ ರಾಮನ ಕಥೆ ಹೇಳಿದ್ರಂತೆ. ರಾಮಾಯಣದಲ್ಲೇ ರಾಮಾಯಣ ಪುನಃ ಬಂದಿದೆ ಅಲ್ಲಿಕ್ಕೆ ಇದು. ರಾಮನ ಕಥೆ ಹೇಳ್ತಾ ಹೇಳ್ತಾ ಅವನಿಗೆ ಸಂಪಾತಿ ಅನ್ನೋ ಪಕ್ಷಿಯ ಭೇಟಿ ಆಯ್ತು. ಆ ಸಂಪಾತಿ ಪಕ್ಷಿ ಕಪಿಗಳಿಗೆಲ್ಲ ಸಹಾಯ ಮಾಡ್ತು ಅನ್ನುವ ಚರಿತ್ರೆ ರಾಮಾಯಣದಲ್ಲಿ ಬರ್ತದೆ. ಇದರ ಸಂದೇಶ ಏನು? ರಾಮನ ಕಾರ್ಯದಲ್ಲಿ ತೊಡಗಿದರೂ ಕಪಿಗಳಿಗೆ ಪರೀಕ್ಷೆ ತಪ್ಪಲಿಲ್ಲ ಅನ್ನೋದೇ ಸಂದೇಶ. ಅವರಿಗೂ ಸಿಗಲಿಲ್ಲ ಸೀತೆ ಕೂಡ್ಲೆ, ಆಮೇಲೆ ಸಿಕ್ಕಳು. ರಾಮನ ಕಥೆ ಹೇಳಿದ ಮೇಲೆ ಸಿಕ್ಕಳು. ನಾವು ನಮ್ಮ ಜೀವನದೊಳಗೆ
ಹೆಜ್ಜೆ ಇಡುವಾಗೆಲ್ಲ ಒಂದೊಂದು ಪರೀಕ್ಷೆ ನಡೀತದೆ. ರಾಮನ್ ಕತೆ ಹೇಳಿ ಹೇಳಿ ಪರಿಹಾರ ಮಾಡ್ಕೊಳ್ಬೇಕೇ ಹೊರತು ನಮ್ತನದಿಂದ ನಾವು ಮುಂದೆ ಹೋಗ್ತೇವೆ ಅಂದ್ರೆ ನಮಗದು ಸಮಸ್ಯೆಗೆ ಪರಿಹಾರ ಸಿಗಲ್ಲ ಅಂತ ಅರ್ಥ. ಅವನೇ ಬೇಕು, ಅವನ ಕಥೆನೇ ಬೇಕು, ಅವನನ್ನೇ ಆಶ್ರಯಿಸಬೇಕು. ಅದಕ್ಕೆ ಭಾಗವತ ತವ ಕಥಾಮೃತಂ ತಪ್ತ ಜೀವನಂ ಕವಿಭಿರೀಡಿತಂ ಕಲ್ಮಶಾಪಹಂ ಶ್ರವಣ ಮಂಗಲಂ ಶ್ರೀಮದಾತತಂ ಭುವಿ ಗೃಣಂತಿ ತೇ ಭೂರಿದಾ ಜನಾಃ. ದೇವರ ಕಥೆ ಮನುಷ್ಯನನ್ನ ಅನೇಕ ಆಪತ್ತಿನಿಂದ ಪರಿಹಾರ ಮಾಡ್ತದೆ. ಭಗವಂತನ ಕಥಾಶ್ರವಣ ಅವನಿಗೊಂದು ಒಳ್ಳೆ ದಾರಿ ತೋರಿಸ್ತದೆ ಜೀವನದೊಳಗೆ. ಇದು ರೈಟ್ ವೇ, ಇದು ರಾಂಗ್ ವೇ ಅಂತ ಮನುಷ್ಯ ಇವತ್ತು ಕಂಡುಹಿಡಿಯೋದ್ರಲ್ಲಿ ಬಹಳ ಒದ್ದಾಡ್ತಿದ್ದಾನೆ. ನೋಡಿದ್ರೆ ಬಹಳ ದೊಡ್ಡ ಡಿಗ್ರಿ ಹೋಲ್ಡರ್ ಆಗಿದ್ದಾನೆ, ಡಬಲ್ ಡಿಗ್ರಿ ಆಗಿದೆ. ಆದ್ರೂ ಅವನ ಜೀವನದಲ್ಲಿ ತಾನು ತಗೊಳ್ಳೋ ನಿರ್ಧಾರದೊಳಗೆ ತುಂಬಾ ಒದ್ದಾಡ್ತಾನೆ. ನಾನು ಹೀಗೆ ಹೋಗ್ಲಾ, ಹೀಗೆ ಹೋಗ್ಲ. ಆದ್ರೆ ಭಗವಂತನ ಕಥೆಗಳು, ಅವನ ವ್ಯಕ್ತಿತ್ವದ ಅನುಸಂಧಾನ, ಒಬ್ಬೊಬ್ಬ ವ್ಯಕ್ತಿಯನ್ನು ಯಾವ ದಾರಿಯಲ್ಲಿ ಹೋಗ್ಬೇಕು ಅನ್ನೋದನ್ನು ಅದೇ ಹೇಳಿಕೊಡ್ತದೆ. ಯಾರೋ ಒಬ್ಬ ಗೈಡ್ ಬರ್ತಾನೆ, ಸಂಪಾತಿಯಂತೆ. ಸಂಪಾತಿಯ ಜೀವನದೊಳಗೂ ಅದು ಘಟನೆ ನಡೆದಿತ್ತಂತೆ. ಸಂಪಾತಿಗೆ ರೆಕ್ಕೆ ಸುಟ್ಟೋಗಿತ್ತು. ಯಾಕೆ ಅಂತ ಅಲ್ಲಿ ಒಂದು ಕಥೆ ಹೇಳ್ತಾರೆ ಹಿಂದೆ. ಜಟಾಯು ಸಂಪಾತಿ ಒಬ್ಬನ ಮನೆಯಲ್ಲೇ ಹುಟ್ಟಿದ, ಅರುಣನ ಮನೆಯಲ್ಲಿ ಹುಟ್ಟಿದಂತ ಇಬ್ರು ಮಕ್ಕಳು. ಅರುಣನ ಮಕ್ಕಳು. ಅರುಣ ಯಾರು? ಸೂರ್ಯನ ರಥದ ಸಾರಥಿ ಅರುಣ ಅಂತಿದ್ದಾನೆ. ಹಾಗಾಗಿ ಆತ ಮೊದಲು ಬರ್ತಾನಾದ ಕಾರಣ ಅರುಣೋದಯ ಅಂತ ನಮ್ಮಲ್ಲಿ ಪ್ರಸಿದ್ಧಿಗೆ ಬಂತು. ವಿನತೆಯ ಮಕ್ಕಳು ಇಬ್ಬರು, ಅದರಲ್ಲಿ ಅರುಣ ಒಬ್ಬ. ಅರುಣ ಮೊದಲು ಉದಯಿಸ್ತಾನೆ, ಅರುಣೋದಯ. ಆಮೇಲೆ ಸೂರ್ಯ ಉದಯಿಸ್ತಾನೆ. ಸೂರ್ಯನ ರಥದ ಸಾರಥಿ ಹೆಸರು ಅರುಣ. ಅವನ ಮಕ್ಕಳು ಇಬ್ಬರು ಸಂಪಾತಿ ಜಟಾಯು. ಸಂಪಾತಿ ಜಟಾಯು ಅಣ್ಣ ತಮ್ಮಂದರು. ಒಳ್ಳೆ ಅಣ್ಣ ತಮ್ಮಂದ್ರ ಬಾಂಧವ್ಯ ಇತ್ತು. ಅಣ್ಣ ತಮ್ಮಂದ್ರ ಮೇಲೆ ಎಲ್ಲ ಇರ್ತದೆ, ಬಾಂಧವ್ಯ ಇರ್ತದೆ, ಜಗಳ ಇರ್ತದೆ, ತಂಟೆ ತಕರಾರು ಎಲ್ಲ ಇರ್ತದೆ. ಒಂದ್ಸಲಿ ನನ್ ಬಲ ಜಾಸ್ತಿಯೋ ಅಂತ ಇಬ್ಬರಲ್ಲಿ ಸ್ಪರ್ಧೆ ಬಿತ್ತು. ಅದಕ್ಕೆ ಇಬ್ರು ಏನ್ ಮಾಡಿದ್ರು, ನಾವಿಬ್ರು ಸೂರ್ಯನ್ ಪ್ರತಿಯಾಗಿ ಅಂದ್ರೆ ವಿರುದ್ಧವಾಗಿ ಹಾರೋಣ ಆಕಾಶಕ್ಕೆ. ಯಾರು ಅವನ ಅತಿ ಹತ್ರ ಹೋದ್ರೂ ಏನೂ ಆಗಲ್ಲ, ಅವ್ರು ಬಲಶಾಲಿ. ಹೀಗೆ ತಮ್ಮ ಬಲ ಪರೀಕ್ಷೆ ತಾವೇ ಮಾಡ್ಕೊಳ್ಳಿಕ್ಕೆ ಸ್ಪರ್ಧೆಗಿಳಿದ್ರು. ಸರಿ, ಸಂಪಾತಿ ಜಟಾಯು ಇಬ್ರು ಆಕಾಶಕ್ಕೆ ಸೂರ್ಯನ ವಿರುದ್ಧ ಹಾರಲಿಕ್ಕೆ ಶುರು ಮಾಡಿದ್ರು. ಅದು ಎಂಥ ವಿಚಿತ್ರ! ಜಟಾಯುವಿಗೆ ಸಂಪಾತಿಯ ಮೇಲೆ ಅಂತಃಕರಣ ಹಾರುವಾಗ ಯೋಚನೆ ಬಂತು, ಎಲ್ಲಿ ನನ್ನ ಜಟಾಯುವಿಗೆ ಆಗಿಬಿಡ್ತದೋ, ರೆಕ್ಕೆ ಸುಟ್ಟೋಗ್ತದೋ, ಸೂರ್ಯನ ಶಾಖೆ ಜಾಸ್ತಿ, ನನಗೇನಾದ್ರೂ ಪರವಾಗಿಲ್ಲ, ಜಟಾಯುವಿಗೆ ಏನಾಗಬಾರ್ದು ಅಂತ ಹೇಳಿ ಸಂಪಾತಿ ಜಟಾಯುವಿನ ಮೇಲೆ ಬಂದ್ಬಿಟ್ಟ. ಜಟಾಯುವಿನ ರೆಕ್ಕೆ ಉಳ್ಕೊಂಡ್ ಬಿಡ್ತು, ಸಂಪಾತಿಯ ರೆಕ್ಕೆ ಸುಟ್ಟೋಯ್ತು. ಬಲ ಪರೀಕ್ಷೆ ಮಾಡ್ಕೊಳ್ಳೋದು ಇರ್ಲಿ, ಬದುಕಿದ್ರೆ ಸಾಕಲ್ಲ, ಮೊದಲು ರೆಕ್ಕೆ ಉಳಿದ್ರೆ ಸಾಕಲ್ಲ. ಅಷ್ಟು ಸ್ನೇಹ, ಅಷ್ಟು ಪ್ರೀತಿ ತೋರಿಸಿದ ಸಂಪಾತಿ ಜಟಾಯುವಿನ ಮೇಲೆ. ಹೀಗೆ ಜಟಾಯು ಮತ್ತು ಸಂಪಾತಿ ಅಣ್ಣ ತಮ್ಮಂದ್ರ ಬಾಂಧವ್ಯದಲ್ಲಿ ಜಟಾಯುವಿಗೆ ರೆಕ್ಕೆ ಉಳಿತು, ಸಂಪಾತಿಯ ರೆಕ್ಕೆ ಸುಟ್ಟು ಕರಕಲಾಗಿಬಿಡ್ತು. ಸಂಪಾತಿ ಏನ್ ಮಾಡ್ಬೇಕು? ಯಾವಾಗ್ಲೂ ಜಟಾಯುವಿನ ಅವಲಂಬಿಸಿದ್ರೆ ಮರ್ಯಾದೆ ಇರಲ್ಲ, ಸ್ವಾಭಿಮಾನ. ಸರಿ, ಜಟಾಯು ಒಂದ್ ಕಡೆ, ಸಂಪಾತಿ ಒಂದ್ ಕಡೆ ಉಳಿದು ಬಿಟ್ಟ. ಒಂದು ದಿನ ಆಯ್ತು, 2 ದಿನ ಆಯ್ತು, ತಿಂಗಳಾಯ್ತು, ವರ್ಷ ಆಯ್ತು. ಸಂಪಾತಿಗೆ ಹಸಿವೆ ಆಗ್ತದೆ, ಆಹಾರ ತಂದು ಕೊಡೋದು ಯಾರು? ಪರಾಧೀನ ಆಗಿಬಿಟ್ಟ. ಜೀವನದೊಳಗೆ ಪರಾಧೀನದಂತಹ ಮರಣನೇ ಮತ್ತೊಂದಿಲ್ಲ ಅಂತ. ಮರಣನೇ ವಾಸಿ, ಪರಾಧೀನ ಬಹಳ ದೊಡ್ಡ ಮರಣ, ದೊಡ್ಡ ಶಿಕ್ಷೆ. ಎರಡನ್ನೇ ಬೇಡಿದ್ದಾರೆ ಹಿರಿಯರು, ಎರಡನ್ನು ಬೇಡಿದ್ದಾರೆ. ಅನಾಯಾಸೇನ ಮರಣಂ ವಿನಾ ದೈನ್ಯೇನ ಜೀವನಂ ಅಂತ. ಆಯಾಸ ಆಗದೇನೆ ಒಂದು ಮರಣ ಕೊಡಪ್ಪ ದೈವ, ದೈನ್ಯ ಇಲ್ಲದ ಜೀವನ ಕೊಡಪ್ಪ ದೇವ ಅಂತ ಕೇಳ್ಕೊತಾರೆ. ಇದು ಕಲಿಬೇಕಾದ ಪಾಠ. ನಮ್ಮ ಬದುಕಿನಲ್ಲಿ ಅನಾಯಾಸೇನ ಮರಣ ಬರಬೇಕು. ಇನ್ನೊಬ್ಬರ ಕೈಯಲ್ಲಿ ಮಾಡಿಸ್ಕೊಂಡು, ಅವ್ರ ಕಡೆ ಚೀ ಅನಿಸ್ಕೊಂಡು, ಥೂ ಅನಿಸ್ಕೊಂಡು ಆಗ್ಬಾರ್ದು. ಅದಾಗಬಾರ್ದು. ಇವತ್ತಿನಿಂದಲೇ ಪ್ರಯಾಸ ಪಟ್ಟಿರ್ಬೇಕು. ಅದಕ್ಕೇನು ಪ್ರಾಣಾಯಾಮ ಮಾಡ್ತೀಯೋ, ಯೋಗ ಮಾಡ್ತೀಯೋ, ಅಥವಾ ಲಗಾಟೆ ಹೊಡಿತೀಯೋ, ಅದು ನಿನಗೆ ಬಿಟ್ಟದ್ದು.
ಶಿರಸಾಸನ ಮಾಡ್ತೀಯೋ, ಆದರೆ ಇನ್ನೊಬ್ಬರ ಅಧೀನ ಆಗ್ಬೇಡ ಅಂತ. ಅನಾಯಾಸವಾಗಿ ಮರಣ ಹೋಗು. ದೈನ್ಯ ಇಲ್ಲದ ಜೀವನ ಕಟ್ಟು. ದೈನ್ಯದ ಜೀವನ ಬಹಳ ದೊಡ್ಡ ಶಿಕ್ಷೆ. ಆ ಶಿಕ್ಷೆ ಅನುಭವಿಸಲಾರ. ಸ್ವಲ್ಪ ದಿವಸ ಅನುಭವಿಸಿದ ತಡಿಲಿಕ್ಕೆ ಆಗ್ತಾ ಇಲ್ಲ, ಸಾಕಿನ್ನು ನನ್ನನ್ನು ನಾನೇ ಮುಗಿಸ್ಕೊಂಡ್ಬಿಡ್ತೇನೆ ಅಂತ ಹೊರಟ್ಬಿಟ್ಟೆ. ದೊಡ್ಡ ಎತ್ತರದ ಜಾಗದಲ್ಲಿ ಹೋಗಿ ಇನ್ನೇನು ಬೀಳ್ಬೇಕು ಸಂಪಾತಿ. ನೋಡಿ, ರಾಮಾಯಣದೊಳಗೆ ಇಂಥ ಅನೇಕ ಸಂದರ್ಭಗಳನ್ನು ಉದಾಹರಿಸ್ತಾರೆ. ಅದರದ್ದೊಂದು ಪಟ್ಟಿ ಮಾಡಿದೆ ನಾನು. ತನ್ನನ್ನ ತಾನು ಜೀವನದಲ್ಲಿ ವಿಮುಕ್ಷೆ ಬಂದು ಸಾಯ್ತೇನೆ ನಾನು ಇನ್ನು ಅಂತ ಹೋದವ್ರದ್ದೊಂದು ಪಟ್ಟಿ ಇದೆ ರಾಮಾಯಣದೊಳಗೆ. ಅದರಲ್ಲಿ ಮೊದಲು ಬರೋರು ಶರಭಂಗ ಅಂತ ಋಷಿ, ಎರಡನೆಯವರು ಶಬರಿ, ಮೂರನೆಯವರು ಸಂಪಾತಿ. ಈ ಮೂವರಲ್ಲಿ ಇನ್ಸಿಡೆನ್ಸ್ ಏನು ಅಂದ್ರೆ, ಜೀವನ ಜಿಗುಪ್ಸೆ ಬಂತು, ಸಾಕು ನಾನು ಹೋಗ್ಬೇಕು, ನನಗೆ ಅನುಮತಿ ಬೇಕು, ಆತ್ಮಹತ್ಯೆ. ಆದ್ರೆ ಇದು ಪಾಪ ಅಲ್ಲವೇ? ಅದನ್ನು ಪಾಪ ಅಂತ ಪರಿಗಣಿಸ್ತದೆ ಶಾಸ್ತ್ರ. ಇವರು ಮಾಡಿಕೊಡ್ಬೇಕು ಅಂತ ಇವ್ರದ್ದು. ಶರಭಂಗ ಋಷಿಗಳಿಗೆ ಬಹಳ ಬಹಳ ಜಿಗುಪ್ಸೆ ಆಯ್ತಂತೆ. ಯಾಕೆ ಅಂದ್ರೆ ನಿತ್ಯ ಕರ್ಮ ಮಾಡಲಿಕ್ಕೆ ಅವರಿಗೆ ದೇಹ ಸಹಾಯ ಮಾಡ್ತಿರ್ಲಿಲ್ಲ. ಯಾವ ವ್ಯಕ್ತಿ ನಿತ್ಯ ಕರ್ಮಗಳನ್ನ ಶಾಸ್ತ್ರದಲ್ಲಿ ಹೇಳಿದಂತೆ ಅಗ್ನಿಹೋತ್ರವನ್ನ ಮಾಡಿ ದಿನಾ ಭಗವಂತನನ್ನು ಪ್ರೀತಿ ಪಡಿಸ್ತಿರ್ತಾನೆ, ಅವನಿಗೆ ದೇಹ ಸಹಾಯ ಮಾಡ್ತಿಲ್ಲ ಅಂದಾಗ ಇನ್ಯಾಕೆ ಬದುಕಬೇಕು ಅನಿಸ್ತಿತ್ತಂತೆ. ಯಾಕಂದ್ರೆ ಕರ್ಮ ಬದುಕಲಿಕ್ಕೆ ಅರ್ಹತೆ. ಈಗ ಬೇರೆ ಬೇರೆ ದೇಶದಲ್ಲೆಲ್ಲ ಬದುಕಬೇಕು ಅಂದ್ರೆ ಒಂದು ಅರ್ಹತಾ ಕಾರ್ಡ್ ಅಂತ ಕೊಡ್ತಾರಲ್ಲ, ಆ ಅರ್ಹತಾ ಕಾರ್ಡ್ ಅಂದ್ರೆ ಏನದು, ಗ್ರೀನ್ ಕಾರ್ಡ್ ಅಂತ ಹೆಸರಿಟ್ಟಿದ್ದಾರೆ ಅದಕ್ಕೆ. ಅದು ಇರೋವರೆಗೂ ವ್ಯಾಲಿಡಿಟಿ ಮಾತ್ರ ಅವನಿರಬಲ್ಲ. ಹಾಗೆ ದೇಹದೊಳಗೆ ಮನುಷ್ಯನಿಗೆ ಬದುಕುವ ಅರ್ಹತೆ ಎಲ್ಲಿವರೆಗೂ ಇರ್ತದೆ? ನಿತ್ಯ ಕರ್ಮ ಮಾಡುವವರೆಗೂ ಇರ್ತದಂತೆ. ಇನ್ನೊಬ್ಬರಿಗೆ ಅವಲಂಬಿಸದೆ ನಿತ್ಯ ಕರ್ಮ ಮಾಡಿ. ಕುರ್ವನ್ನೇವೇಹ ಕರ್ಮಾಣಿ ಜಿಜೀವಿಷೇ ಶತಂ ಸಮಾಹ ಏವಂ ತ್ವಯಿ ನಾಣ್ಯತೆ ತೋಸ್ತಿ ನ ಕರ್ಮ ಲಿಪ್ಯತೆ ನರೇ. ನೀ ನಿತ್ಯ ಕರ್ಮ ಮಾಡ್ತೀಯ, ಹಾಗಾದ್ರೆ ಈ ದೇಹದಲ್ಲಿ ಈ ದೇಶದಲ್ಲಿ ನಿನಗೆ ಅರ್ಹತೆ ಇದೆ ವಾಸ ಮಾಡ್ಲಿಕ್ಕೆ. ನೀನು ನಿತ್ಯ ಕರ್ಮ ಮಾಡ್ತಿಲ್ವಾ, ಹಾಗಾದ್ರೆ ಈ ದೇಹದಲ್ಲಿ ಇರ್ಲಿಕ್ಕೆ ನಿನಗೆ ಅರ್ಹತೆ ಇಲ್ಲ ಅಂತ ಹೇಳ್ತಾನೆ ಮನು ಹೇಳಿದ ಮಾತು. ಸ್ವತಃ ಮನುನೇ ಈ ಮಾತು ಹೇಳ್ಬಿಟ್ಟು. ಶರಭಂಗರಿಗೆ ಆ ರೀತಿ ಆಯ್ತು, ಪರಿಸ್ಥಿತಿ ಗಂಭೀರ ಆಯ್ತು. ಅದಕ್ಕೆ ಶರಭಂಗರು ಏನ್ ಮಾಡ್ತಾರೆ, ಎಂದು ರಾಮ ಬರ್ತಾನ ಅಂದ ಅವನ ಮುಂದೆ ಬೆಂಕಿಯಲ್ಲಿ ನನ್ನ ದೇಹ ಹಾಕ್ತೇನೆ ಆಹುತಿಯಾಗಿ ಅಂತ ಕರ್ಕೊಂಡ್ಬಿಡ್ತಾರೆ. ರಾಮ ಬಂದ. ಶರಭಂಗರು ರಾಮನನ್ನ ಆದರ ಮಾಡಿ ಕೇಳ್ಕೊಂಡ್ರು, ಸ್ವಾಮಿ, ನನ್ನ ದೇಹ ನನಗೆ ನಿತ್ಯ ಕರ್ಮ ಮಾಡ್ಲಿಕ್ಕೆ ಸಹಾಯ ಮಾಡ್ತಾ ಇಲ್ಲ, ಇನ್ನು ನಾನು ಬದುಕಬೇಕು ಅಂತ ನನಗೆ ಇಚ್ಛೆನೂ ಇಲ್ಲ, ಮಾಡಬೇಕಾದ ನನ್ನ ಕೈಲಾದ ಸಾಧನೆ ಮಾಡ್ಕೊಂಡಿದ್ದೇನೆ. ನಿನ್ನ ಸನ್ನಿಧಾನದಲ್ಲಿ ನನಗೆ ಅನುಮತಿ ಕೊಡು, ಇದೇ ಅಗ್ನಿಯಲ್ಲಿ ನನ್ನ ದೇಹ ಹಾಕ್ತೇನೆ ಆಹುತಿಯಾಗಿ ಅಂತಂದ್ರ. ಎಷ್ಟು ಧೈರ್ಯ! ಮಾಡಿದ ಸಾಧನೆ ಸರಿನೇ ಇದೆ ಅಂತನ್ನುವಂತ ಕಾನ್ಫಿಡೆನ್ಸು, ನಾನು ಮಾಡಿದ ವೇದ ವಿಹಿತ ಕರ್ಮಾನುಷ್ಠಾನ ನನ್ನನ್ನ ಸರಿದಾರಿಗೆ ಕರೆದುಕೊಂಡು ಹೋಗ್ತದೆ ಅನ್ನೋ ನಿಶ್ಚಯ, ಇದು ಬೇಕಲ್ವ ಮನುಷ್ಯನಿಗೆ? ಅಷ್ಟು ಸಂಪಾದನೆ ಮಾಡಿದ್ರು. ಇವತ್ತು ಕಾನ್ಫಿಡೆನ್ಸೇ ಇಲ್ಲ, ಅದೊಂದು ದೊಡ್ಡ ದುರಂತ. ಏನ್ ಮಾಡಿದ್ರು ಕಾನ್ಫಿಡೆನ್ಸ್ ಇಲ್ಲ. ಸಂಧ್ಯಾ ವಂದನೆ ಮಾಡಿ ಏನೋ ಮಾಡಿದೆ, ಏನೋ ನಡೀತಾ, ಈ ತರ ಭಾವನೆಗಳು ಶುರುವಾಗಿದೆ. ಫೇತ್, ಭೂಮಿಯಲ್ಲಿರುವ ನಂಬಿಕೆಯ ಮೇಲೆ ನಾವೇ ಅಳೆದಾಡ್ಲಿಕ್ಕೆ ಶುರು ಮಾಡಿಬಿಟ್ಟಿದ್ದೇವೆ ಅದ್ರ ಜೊತೆಯಲ್ಲಿ. ಇನ್ನು ಆ ಬಳ್ಳಿ ಹೆಂಗ್ ಉಳಿಬೇಕು? ಅರೆ, ರಾಮನ ಸ್ಮರಣೆ ಮಾಡಿದ್ರೆ ಭಯ ಹೋಗ್ತದೆ ಅನ್ನೋ ವಿಶ್ವಾಸ ಬರಬೇಕಲ್ಲ. ರಾಮಾಯಣ ಕೇಳಿದ್ರೆ ಭಗವಂತ ರಕ್ಷಕನಾಗಿ ಬೆನ್ನ ಹಿಂದೆ ನಿಂತಿರ್ತಾನೆ, ವಿಶ್ವಾಸ ಬರಬೇಕಲ್ಲ, ಕಾನ್ಫಿಡೆನ್ಸ್ ಬರಬೇಕು. ಅದೇ ಬರದೇ ಇರೋಂಗಾದ್ರೆ ರಾಮಾಯಣ ಕೇಳಿದ್ರೆ ಏನು ಹೇಳಿದ್ರೇನು, ಪಾರಾಯಣ ಮಾಡಿದ್ರೇನು? ಅವಿಶ್ವಾಸ ಅವರಿಗೆ. ರಾಮ, ನೀನು ಪರಬ್ರಹ್ಮ, ನಾನು ಮಾಡಿದ ಕರ್ಮಾನುಷ್ಠಾನಕ್ಕೆ ಒಲಿದು ಬಂದಿದ್ದಿ, ನಿನ್ನ ಎದುರುಗಡೆ ನಿನ್ನ ಸನ್ನಿಧಾನದಲ್ಲಿ ದೇಹ ಬಿಡ್ತೇನೆ, ನೀನು ಅನುಮತಿ ಕೊಡು ಅಂತ ನಾನು ಕಾಯ್ತಾ ಇದ್ದೆ, ಬರ್ತಿ ಅಂತ ಅನುಮತಿ ಕೊಡು, ದೇಹ ಬಿಡ್ತೇನೆ ಅಂತ ಬಿಟ್ರಂತ. ಇದನ್ನ ಭಗವತ್ಪಾದರು ಸ್ಪಷ್ಟಪಡಿಸ್ತಾರೆ. ನಿತಾಂತ ಶಕ್ತಿ ಕ್ರಾಸೆ ವನಗಸ್ಯ, ಅವರು ವಾನಪ್ರಸ್ಥ ಆಶ್ರಮವನ್ನು ಸ್ವೀಕರಿಸಿದರು. ಹಾಗಾಗಿ ವನಗಸ್ಯ ನಿತಾಂತ ಶಕ್ತಿ ಕ್ರಾಸೆ ಸ್ವಕರ್ಮ ಕರಣೆ, ತಮ್ಮ ನಿತ್ಯ ಕರ್ಮಾನುಷ್ಠಾನ ಮಾಡಲಿಕ್ಕೆ ತಮ್ಮ ಆ ಶಕ್ತಿ ಕ್ರಾಸ ಆದದ್ದಕ್ಕೆ
ಶಾಸ್ತ್ರವೂ ಕೂಡ ಪರಬ್ರಹ್ಮನಾದ ರಾಮನನ್ನ ಅನುಮತಿ ಪಡೆದು ಅವರ ದೇಹ ಬಿಡ್ಲಿಕ್ಕೆ ಅವಕಾಶ ಕೊಟ್ಬಿಡ್ತದೆ. ಶಾಸ್ತ್ರಕ್ಕೆ ಎಷ್ಟು ದೂರದೃಷ್ಟಿ ಇದೆ. ಶಬರಿಗೂ ಕೊಟ್ಟಾಯ್ತು. ಆ ವಿಷಯ ನಿನ್ನೆ ನೋಡಿದ್ವಿ. ಈತ ಬಂದ ಸಂಪಾತಿ. ಇಲ್ಲಿ ದೇವರು ಬಂದಿಲ್ಲ, ಭಗವಂತ ಬ್ರಹ್ಮ ಬಂದಿಲ್ಲ, ಪರಬ್ರಹ್ಮ ಬಂದಿಲ್ಲ. ಸಾಯ್ಲಿಕ್ಕೆ ಹೋಗಿದ್ದಾನೆ ಎತ್ತರದ ಜಾಗಕ್ಕೆ, ಇನ್ನು ಬೀಳ್ತಾನೆ ಅಂತಾಗಿದೆ. ನಿಶಾಕರ ಅಂತ ಒಬ್ಬ ಮುನಿ ಬಂದ. ರಾಮಾಯಣ ಹೇಳ್ತಾರೆ, ಆ ನಿಶಾಕರ ಅನ್ನೋ ಮುನಿ ಸಂಪಾತಿ ನೋಡಿ ಹೇಳಿದ್ದಂತೆ, ಸಂಪಾತಿ ನೀನ್ ಇಷ್ಟು ಬೇಗ ಸಾಯ್ತಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ದಿನ ನೋಡ್ತಿದ್ದೆ ನಿನ್ನ, ಇಷ್ಟು ದಿನ ಕಾಯ್ದಿದ್ದಿ. ಕೆಲವೇ ದಿನಗಳಿಗೆ ಕೆಲವು ಕಪಿಗಳು ಬರ್ಲಿಕ್ಕಿದ್ದಾರೆ ಇಲ್ಲಿ. ಆ ಕಪಿಗಳು ಬಂದಾಗ ನಿನಗೆ ಅಂತ ಒಂದು ರಾಮನ್ ಕಥೆ ಹೇಳ್ತಾರೆ, ಕೇಳು. ಆಮೇಲೆ ನಿನಗೆ ರೆಕ್ಕೆ ಬರೋ ಹಾಗಿದೆ ಅಂತ ನನಗೆ ದಿವ್ಯ ದೃಷ್ಟಿ ಇದೆ, ಅದನ್ನ ನೋಡಿ ಹೇಳ್ತಿದ್ದೇನೆ ಅಂತ ಅಂದ್ಬಿಟ್ಟು. ಇದು ನಿಶಾಕರ ಅನ್ನೋ ಮುನಿ ಮಾಡಿದ ಕೆಲಸ. ಸಂಪಾತಿಗೆ ಎಲ್ಲಿಲ್ಲದ ಆನಂದ ನೋಡಿ. ಶಬರಿಗೆ ಮತಂಗರು, ಸಂಪಾತಿಗೆ ನಿಶಾಕರ ಅಂತ ನಾವು ರಾಮಾಯಣ ಅಧ್ಯಯನ ಮಾಡುವಾಗ ತಿಳಿದು ಬಂದ ಸಂಗತಿ. ಅಲ್ಲಲ್ಲಿ ಸತ್ಸಮಾಗಮ ಮನುಷ್ಯನಿಗೆ ಜೀವನದ ಜುಗುಪ್ಸೆಯನ್ನು ದೂರ ಮಾಡುತ್ತದೆ ಅಂತಲಿಕ್ಕೆ ಇವರಿಬ್ಬರ ಕಥೆಯಲ್ಲಿ ನಿದರ್ಶನ. ಅದು ಮಾರ್ಗದರ್ಶಕ. ಆ ನಿಶಾಕರನ ಮಾತು ಅವನ ಮೇಲೆ ಪರಿಣಾಮ ಬೀರ್ತು. ಅವನು ವಿಶ್ವಾಸ ಮಾಡಿದ. ನಮ್ಮಲ್ಲಿ ಇದು ಕೂಡ ಕಡಿಮೆ ಆಗಿದೆ ಇತ್ತೀಚೆಗೆ. ಒಬ್ರು ದೊಡ್ಡವರು ಹೇಳ್ತಾರೆ, ನಾನು ಅದನ್ನು ಹಿಡಿದುಕೊಂಡು ಹೋಗ್ಬೇಕು, ಅದು ನನ್ನ ಏಳಿಗೆಗೆ ಹೇಳ್ತಿದ್ದಾರೆ ಅವರು, ಅವ್ರ ಸ್ವಾರ್ಥದಿಂದ ಅಲ್ಲ. ಈ ವಿಶ್ವಾಸ ಕಡಿಮೆ ಆಗಿದೆ ಈಗ. ನಿಶಾಕರನ ಮೇಲೆ ಸಂಪಾತಿಗೆ ವಿಶ್ವಾಸ ಬಂದ್ಬಿಡ್ತು. ಹೌದು, ಇವರು ನನಗಾಗಿ ಹೇಳ್ತಿದ್ದಾರೆ, ನಾನು ವಿಶ್ವಾಸ ಮಾಡ್ಬೇಕು. ಇಷ್ಟು ದಿವಸ ಕಾದಿದ್ದೇನೆ, ಇನ್ನೊಂದು ಸ್ವಲ್ಪ ದಿವಸ ಆ ಬಂಡೆಕಲ್ ಕೆಳಗೆ ಇದ್ರೆ ಆಯ್ತು ಅಂತ ಅಲ್ಲೇ ಇತ್ತಂತ. ಬಟ್ ಆ ದೊಡ್ಡವರ ಮಾತಿನ ಮೇಲೆ ಮಾಡಿದ ವಿಶ್ವಾಸ, ಅವರು ಆಡಿದ ಮಾತು ಅವನ ಮೇಲೆ ತೋರಿದ ಪ್ರಭಾವ ಸಂಪಾತಿಗೆ ಪುನಃ ಬದುಕು ಕಟ್ಕೊಳ್ಳಿಕ್ಕೆ ಕಾರಣ ಆಯ್ತಂತ. ಇದು ಇವತ್ತಿನ ಜನರೇಷನ್ನಿಗೆ ಬಹಳ ಮುಖ್ಯವಾದಂತಹ ಸಂದೇಶ. ಎಂಥ ಸಮಸ್ಯೆನೇ ಬರಲಿ ಮನುಷ್ಯನಿಗೆ, ಸಾವಿಗೆ ಶರಣಾಗಬಾರ್ದು. ಕೂಡ್ಲೆ ಸಾವಿಗೆ ಶರಣಾಗಬಾರ್ದು. ದೇಹದ ಪ್ರಾಶಸ್ತ್ಯ ಅರ್ಥ ಮಾಡಿಕೊಳ್ಬೇಕು. ಸಾಧನದ ಮಹತ್ವ ತಿಳಿಬೇಕು. ಎಲ್ಲವನ್ನು ಎದುರಿಸೋ ಶಕ್ತಿ ದೇವರು ಕೊಟ್ಟಿರ್ತಾನೆ ಅನ್ನೋದನ್ನು ಅರಿಬೇಕು. ಇದಕ್ಕಿಂತ ಒಂದು ರಹಸ್ಯ ಹೇಳ್ತದೆ ಉಪನಿಷತ್ತು. ನಮ್ಮೆಲ್ಲರನ್ನು ಮ್ಯಾನೇಜ್ ಮಾಡೋನು ಯಾರು? ದೇವರು. ಈ ಆಸ್ತಿಕತೆ ಇದ್ದವನು ಎಂದೂ ಸೂಸೈಡ್ ಮಾಡ್ಕೊಳ್ಬಾರ್ದಂತ. ಯಾಕೆ ಅಂದ್ರೆ ಅವನನ್ನು ನಾವು ಮ್ಯಾನೇಜ್ಮೆಂಟಿಗೆ ಒಪ್ಪಿಕೊಂಡಿದ್ದಕ್ಕೆ. ಈಗ ಮ್ಯಾನೇಜ್ಮೆಂಟ್ ಅಂತ ಲೀಡರ್ಶಿಪ್ ಅಂತ ಕೊಡ್ತಾರೆ, ಟೀಮ್ ಲೀಡ್. ಸೊ ಇವನೊಬ್ಬ ಟೀಮ್ ಲೀಡ್ ಮಾಡಲಿ ಅಂತ ಸಾಫ್ಟ್ವೇರ್ ಕಂಪ್ನಿಗಳಲ್ಲಿ ವ್ಯವಸ್ಥೆ ಮಾಡ್ತಾರೆ. ಅವನ ಕೆಲಸ ಏನು? 10 ಜನ ಕೈ ಕೆಳಗಿದ್ದಾರೆ ಅಂದ್ರೆ ಅವರ ಅರ್ಹತೆಗೆ ಅನುಗುಣವಾಗಿ ಅವ್ರಿಗೆ ಪ್ರಾಜೆಕ್ಟ್ ಒಪ್ಪಿಸ್ಬೇಕು. ಯಾರಿಗೆ ಆ ಅರ್ಹತೆನೇ ಇಲ್ಲ ಅದನ್ನು ಅವನು ಒಪ್ಪಿಸಿದಾನೆ ಅಂದ್ರೆ ಲೀಡ್ ಸರಿ ಇಲ್ಲ ಅಂತ ಅರ್ಥ ತಾನೆ. ಲೀಡರ್ಶಿಪ್ ಸರಿ ಇಲ್ಲ ಅಂತ ಹೇಳಿದ ಹಾಗಾಗ್ತದೆ. ಸೇಮ್ ಥಿಯರಿ ನಮ್ಮಲ್ಲಿ ಅಳವಡಿಸ್ಕೊಡ್ಬೇಕಲ್ಲ. ನಾವು ದೇವರನ್ನ ನಮ್ಮ ಲೀಡ್ ಪರ್ಸನ್ ಅಂತ ಒಪ್ಕೊಂಡ ಮೇಲೆ ನಮಗೆ ಯಾವ್ದಾದ್ರು ಟಾಸ್ಕ್ ಕೊಟ್ಟಿದ್ದಾನೆ ಅಂದ್ರೆ ಅವ ನಮ್ಮ ಅರ್ಹತೆ ನೋಡಿ ಕೊಟ್ಟಿದ್ದಾನೆ ಅಂತ ಅನ್ಬೇಕು, ಅಥವಾ ಈ ಟಾಸ್ಕ್ ಇವನ್ ಕಡೆಯಲ್ಲಿ ಆಗಲ್ಲ, ಇವನ್ ಸತ್ತೋಗ್ಲಿ ಅಂತ ಕೊಟ್ಟಿದ್ದಾನೆ ಅಂತ ಇಟ್ಕೊಳ್ಬೇಕು? ಯಾವ ಲೀಡ್ ಪರ್ಸನ್ನಿಗೆ ಇರ್ತದೆ ಎಂಪ್ಲಾಯ್ ಸತ್ತೋಗ್ಲಿ ಅಂತ ಪ್ರಾಜೆಕ್ಟ್ ಕೊಡುವಂತದ್ದು? ಅವ್ನು ಮೂರ್ಖನಾಗ್ತಾನೆ ಅಷ್ಟೇ. ದೇವರು ಮೂರ್ಖನಲ್ಲ. ಯಸ್ ಸರ್ವಜ್ಞ ಸರ್ವವಿತ್ ಯಸ್ಯ ಜ್ಞಾನಮಯಂ ತಪಃ ಯೋ ಧಾತಾ ಧಾಮಾನಿ ವೇದ ಭುವನಾನಿ ವಿಶ್ವಾ ಯೋ ಧಾತಾ ಧಾಮಾನಿ ವೇದ ಭುವನಾನಿ ವಿಶ್ವ. ಅವನಿಗೆ ಗೊತ್ತಿಲ್ಲದ ಯಾವ್ದಿದೆ ಅಂತ ವೇದ ಕೇಳ್ತದೆ. ಎಲ್ಲ ಗೊತ್ತಿದೆ ಅಂತ ಅನ್ನೋನನ್ನ ಮಾಡ್ಲಿಕ್ಕೆ ಆಗದ್ ಯಾವ್ದಿದೆ ಅವನ ಕೈಯಲ್ಲಿ ಅಂತ ವೇದ ಕೇಳ್ತದೆ. ಅವನು ಹುಟ್ಟಿಸಿದ ತಂದೆ ಅಂತ ವೇದವು ಸಾರ್ತದೆ. ವೇದದ ಆಧಾರ, ವೇದದ ಪ್ರಮಾಣವನ್ನು ನಂಬಿ ನಾವೆಲ್ಲ ನಡೆಯೋರಾದಾಗ, ನಂಬಿ ಅದ್ರ ಕಡೆಗೆ ದೇವರೇ ಕೊಡ್ತಿದ್ದಾನೆ ನಮಗೊಂದು ಸಮಸ್ಯೆಯನ್ನ ಅಂತ ನಂಬಿದ ಮೇಲೆ ನಮಗದನ್ನ ನಿಭಾಯಿಸ್ಲಿಕ್ಕೆ ಶಕ್ತಿ ಇಲ್ಲದನ್ನು ಕೊಟ್ಟಿದ್ದಾನೆ ಅಂದ್ರೆ ಅವನಿಗೆ ಸಮಸ್ಯೆಯನ್ನು ಹೊರತು ನಮ್ದಲ್ಲ ಅಂತ ಅರ್ಥ. ಇದು ಬರಬೇಕು. ದೇವರಿಗೂ ನಮಗೂ ಇರುವ ಸಂಬಂಧ ಅಂದ್ರೆ ಏನದು? ಲೀಡ್ ಮಾಡು. ಅರ್ಹತೆಗೆ ಅನುಗುಣವಾಗಿ ಕೊಟ್ಟಿರ್ತಾನೆ, ನೀನು ಅದನ್ನು ಬ್ಯಾಲೆನ್ಸ್ ಮಾಡು. ಅವನು ಆ ರೀತಿ ಯೋಚನೆ ಮಾಡಿದ ಅಂದ್ರೆ ಯಾವತ್ತೂ ಕೂಡ ಆತ್ಮಹತ್ಯೆಗೆ ಅಟೆಂಪ್ಟ್ ಮಾಡಲ್ಲ. ಇದು ಮನುಷ್ಯನಿಗೆ ಬೇಕು. ಸಂಪಾತಿಗೆ ನಿಶಾಕರರು ಮಾತನಾಡಿದ ಕ್ರಮ ಹಾಗಿತ್ತಂತ.
ಜೀವನದೊಳಗೆ ಎಂತೆಂಥ ಸಮಸ್ಯೆಗಳನ್ನು ಎಂತೆಂಥವ್ರು ಎದುರಿಸಿಲ್ಲ. ನಿನಗೆ ಬಂದು ಏನು ದೊಡ್ಡ ಸಮಸ್ಯೆ ಅದು? ಅದನ್ನೇ ನೀನು ದೊಡ್ಡದು ಅಂತ ಅನ್ಕೊಂಡ್ರೆ ದೊಡ್ಡದಾಗ್ತದೆ. ಇದೇನು ದೊಡ್ಡದು ಅಂತ ಅನ್ಕೊಂಡ್ರೆ ಇದು ಸಣ್ಣದು ಆಗ್ತದೆ. ನೋಡಿ, ವ್ಯಕ್ತಿ ನಿಶಾಕರನ ಮಾತನ್ನ ಇವತ್ತು ಹೆಚ್ಚು ಅಳವಡಿಸ್ಕೊಡ್ಬೇಕು ಜೀವನದೊಳಗೆ. ಎಷ್ಟು ಅದ್ಭುತ ಹೇಳಿದ ಇವ. ಕಾಯಿ, ಸ್ವಲ್ಪ ಕಾಯಿ, ಸ್ವಲ್ಪ ಸಮಯ. ಈ ಸಮಯ ಹಾಗೆ ಬಂದಿದೆ ನಿನಗೆ, ಇದಕ್ಕಿಂತ ಒಂದು ಕ್ಷಣ ತಡಿ ಮತ್ತು ಬೇರೆ ಆಗಿರ್ತದೆ. ಮರುಕ್ಷಣಕ್ಕೆ ಮತ್ತೆ ಬೇರೆ ಆಗ್ತದೆ, ಮರುಕ್ಷಣಕ್ಕೆ ಮತ್ತೆ ಬೇರೆ ಆಗ್ತದೆ, ಮತ್ತೆ ಹೊಸದು ಬರ್ತದೆ, ಮತ್ತೆ ಹೊಸದು ಬರ್ತದೆ. ಹಾಗಾಗಿ ಮನುಷ್ಯನಿಗೆ ಸಮಯ ಅನ್ನೋದು ಸ್ವಲ್ಪ, ಆ ಸಮಯ ಮೀರಿ ಮತ್ತೊಂದು ಸಮಯಕ್ಕೆ ಅವನು ಅವಕಾಶ ಕೊಟ್ಟ ಬರಲಿಕ್ಕೆ ಅಂದ್ರೆ ಅವನಿಗೆ ಬೇರೆನೇ ಆಗ್ಬಿಡ್ತು. ಅದನ್ನು ಹೇಳಿಕೊಟ್ಟ ನಿಶಾಕರ. ಅದಕ್ಕೆ ಕಾದ ಸಂಪಾತಿಗೆ ರೆಕ್ಕೆ ಸುಟ್ಟು ಕರಕಲಾದರೂ ಕೂಡ ರಾಮನ ಕಥೆಯ ಪ್ರಭಾವದಿಂದ ರೆಕ್ಕೆ ಬಂತು ಅಂತ ಕಥೆ ಹೇಳ್ತಾರೆ. ಇಲ್ಲದೇ ಇದ್ರೆ ಕಪಿಗಳಿಗೆಲ್ಲ ಸೀತೆ ಎಲ್ಲಿದ್ದಾಳೆ ಅಂತ ಯಾರು ತಾನೇ ಸಹಾಯ ಮಾಡ್ಲಿಕ್ಕೆ ಅವಕಾಶ ಇತ್ತು ಹೇಳಿ. ಇದು ರಾಮನ ವ್ಯವಸ್ಥೆ ಅಲ್ವೇ? ಆ ರಾಮನ ವ್ಯವಸ್ಥೆಯನ್ನು ನಾವು ಒಪ್ಪಿ ನಮ್ಮ ಬದುಕಿನಲ್ಲೂ ಆ ಸಂದೇಶವಾಗಿ ಅದನ್ನು ಇಟ್ಟುಕೊಂಡು ಮುಂದುವರಿಲಿ ಅಂತ ರಾಮಾಯಣದ ಕಥೆ. ಇದಾದ ಮೇಲೆ ಹದ್ದು ಹಾರಿತು. ಹದ್ದಿನ ಕಣ್ಣು ಬಹಳ ಚುರುಕು. ಹಾಗಾಗಿ ಸೀತೆ ಎಲ್ಲಿದ್ದಾಳೆ, ನೀವಿರೋ ಜಾಗದಿಂದ ಅಲ್ಲಿಗೆ ಎಷ್ಟು ಅಂತರ ಇದೆ, ಮಧ್ಯ ಮಧ್ಯದಲ್ಲಿ ಬೇರೆ ಬೇರೆ ವಿಘ್ನಗಳಿವೆ, ಅಷ್ಟು ಸುಲಭ ಸಮುದ್ರ ದಾಟ್ಲಿಕ್ಕೂ ಆಗಲ್ಲ. ಈ ವಿಷಯಗಳನ್ನೆಲ್ಲ ಸೆರೆ ಹಿಡಿದು ಹೇಳಿದ್ದು ಸಂಪಾತಿ ಅಂತ ರಾಮಾಯಣ ನಮಗೊಂದು ತಿಳುವಳಿಕೆ ಕೊಡ್ತದೆ, ವಿವೇಕ ಕೊಡ್ತದೆ. ಆವಾಗ ಏನ್ ಮಾಡ್ಬೇಕು? ಸೀತೆ ಅಲ್ಲಿದ್ದಾಳೆ ಅಂದ್ರೆ ಹೋಗೋರು ಯಾರು? ಕಪಿಗಳಲ್ಲೆಲ್ಲ ಅದನ್ನ ಹಾರಬೇಕು ಅಂದ್ರೆ ಮಧ್ಯ ಮಧ್ಯದಲ್ಲೂ ವಿಘ್ನ ಇದೆ ಅಂತ ಹೇಳಿಬಿಟ್ಟಿತ್ತು ಸಂಪಾತಿ. ಕಪಿಗಳಿಗೆ ಬಲ ಎಷ್ಟು? 100 ಯೋಜನದ ಸಮುದ್ರ, ಮತ್ತೆಷ್ಟೋ ಯೋಜನ ಒಳಗೆ ಬೇರೆ ಹೋಗ್ಬೇಕು ನಡೆದುಕೊಂಡು. ಬರೀ ಸಮುದ್ರ ಹಾರಿದ್ರೆ ಸಾಲದು. ಹಾರಿದ ಮೇಲೆ ಕೆಲವರು ಅಲ್ಲೇ ಮಲಗಿ ಬಿಡ್ತಾರೆ, ಅದು ಉಪಯೋಗ ಆಗಲ್ಲ, ಕೆಲಸ ಬಹಳ ಆಗ್ಬೇಕಾಗಿದೆ. ಒಳಗೆ ಹೋಗೋರು ಯಾರು? ಸೀತೆಗೆ ಸಂದೇಶ ಮುಟ್ಟಿಸೋದು ಹೇಗೆ? ಆಗ ಕಪಿಗಳೆಲ್ಲ ಸೇರ್ಕೊಂಡು ಒಬ್ಬೊಬ್ರು ತಮ್ಮದೇ ಆದ ಬಲ ಹೇಳಿ ಪ್ರಾರಂಭ ಮಾಡಿದ್ರು ಅಂತದೆ ರಾಮಾಯಣದಲ್ಲಿ. ನಾನು 10 ಯೋಜನ, ನಾನು 20 ಯೋಜನ, ನಾನು 30 ಯೋಜನ ಅಂತ. ಅಲ್ಲೋ 100 ಯೋಜನ ಇದೆ, ನಿಮ್ದು 10, 20, 30ರಲ್ಲೇ ಮುಗಿವಲ್ತಲ್ಲ ಇನ್ನು. ಗಜ, ಗವಯ, ಗವಾಕ್ಷ, ನೀಲ, ಅಂಗದ, ತಾರ, ಜಾಂಬವಂತ ಎಲ್ಲರೂ ಬಹಳ ದೊಡ್ಡ ದೊಡ್ಡ ಬಲಶಾಲಿಗಳೇ. ನಮ್ಮ ಕಂಪೇರ್ ಮಾಡಿ ಹೇಳೋದಲ್ಲ ಅವ್ರ ಬಗ್ಗೆ. ಭೂಮಿಗಿಳಿದ ದೇವತೆಗಳು ಅಂತದೆ ರಾಮಾಯಣ. ಅವರನ್ನ ಆ 10 ಯೋಜನ ಅಂದ್ರೆ 100 ಯೋಜನವನ್ನು ಮಾಡೋನಿಗೆ ಕಂಪೇರ್ ಮಾಡಿದ್ದು. ನಮಗಾದ 10 ಯೋಜನ ಅಂತ ಅಲ್ಲ, ಆ ಲೆವೆಲ್ಲೇ ಬೇರೆ. ಅಂತೂ ಆ 100 ಯೋಜನ ಹಾರಿದ್ರೇ ಕೆಲಸ ಆಗ್ತದೆ ಅಂದಾಗ ಅದನ್ನು ಮಾಡೋದು ಯಾರು? ನೀಲ ಅಂತ ನಾನು 80 ಯೋಜನ ಹಾರ್ತೇನೆ, ಮುಂದೇನು ಅಂತ ನನಗೆ ಗೊತ್ತಿಲ್ಲ ಆಮೇಲೆ ಅಂತ ಮತ್ತೆ. ಹಾಗಾದ್ರೆ ನೀನ್ ಬೇಡ ಅಂದ್ರು. ಜಾಂಬವಂತ ಅಂದ, ನಂದು ಹೇಳ್ತೇನೆ, ಎಲ್ರೂ ಕೇಳೋಣ ಆಗಲಿ ಅಂತ. ಕಪಿಗಳೆಲ್ಲ ಜಾಂಬವಂತ ಕರಡಿ ಕಡೆಯಲ್ಲಿ ಅಟೆನ್ಷನ್ ಕೊಟ್ರು. ಎಷ್ಟಪ್ಪ ಅಂದ್ರು? 96 ಅಂದಿರಾನೆ. ಎಲ್ಲರೂ ಕೂಗ್ತಿದ್ದಾರೆ ಜಾಂಬವಂತನಿಗೆ ಜಯಕಾರ ಹಾಕ್ಲಿಕ್ಕೆ. ಮೆಲ್ಲನೆ ಮತ್ತೆ ಇಳಿಸಿದ ಧ್ವನಿ, ಮೊದಲು ಹಾರ್ತಿದ್ದೆ, ಈಗ 90 ಆಗಿದೆ ಅಷ್ಟೇ ಅಂತ. ಮತ್ತೆ ಕೆಲವರು ಹೀಗೂ ಇರ್ತಾರೆ, ಕೆಲಸ ಮಾಡುವಾಗ ಭಾರಿ ಉತ್ಸಾಹ, ಮೆಲ್ಲನೆ ಆಮೇಲೆ ಹೇಳ್ತಾರೆ, ಅಯ್ಯೋ ನಾನು ಹೇಳುವಾಗೇನೋ ಹಾಗೆ ಹೇಳಿದೆ, ಪರ್ಪಾಡಾಯ್ತು, ಒಂದು 10 ಯೋಜನೆ ಕಡಿಮೆ ಮಾಡಿಕೊಡ್ರಿ ಅಂತ. ಮತ್ತೆ ಇಂಥವನ್ನು ರಾಮಾಯಣದೊಳಗೆ ಹೇಳಬೇಕಿತ್ತ? ಇದನ್ನು ಎಡಿಟ್ ಮಾಡಿ ನೇರವಾಗಿ ಹನುಮಂತ ಹಾರ್ತಾನೆ. ಕಪಿಗಳು ಯಾರು ಸಮಸ್ಯೆ ಮಾಡ್ಕೊಳ್ಬೇಡಿ, ನಂದು ಬೇಕಾದಷ್ಟು ಯೋಜನೆ ಹಾರುವ ಶಕ್ತಿ ಇದೆ ಅಂತ ತಾನೇ ಮೇಲೆ ಎರಗಿ ಬಂದು ಹೇಳಿ ಸಮುದ್ರ ಹಾರಿ ಕೆಲಸ ಮಾಡ್ಕೊಂಡು ಬಂದ್ಬಿಟ್ಟಿದ್ರೆ ಮುಗಿದು ಹೋಗ್ತಿತ್ತಲ್ಲ. ನೋಡಿ, ರಾಮಾಯಣದ ಕಥೆ ಹೀಗೆ ಹೇಳೋಣ. ಆದ್ರೆ ಹಾಗೆ ಹೇಳಿಲ್ಲಲ್ಲ, ಅದಕ್ಕೇನೋ ಒಂದು ಕಾರಣ ಇದೆ. ಅದಕ್ಕೆ ವಿವರಣೆ ಕೊಡ್ತಾರೆ. ಎಲ್ಲರ ಬಲವನ್ನ ಹೇಳಿ, ಜಾಂಬವಂತಂದು ವಿವರಣೆ ಕೊಟ್ಟು, ನೀಲಂದು ವಿವರಣೆ ಕೊಟ್ಟು, ಕೊನೆಗೆ ಹನುಮಂತನಿಗೆ ಕಪಿಗಳೆಲ್ಲ ಕೇಳಿದ ಮೇಲೆ ಅವನು ನಂದಿಷ್ಟು ಇರಬಹುದು ಅಂತ ಅವನು ಹೇಳಿದಂತೆ. ಈ ಕ್ರಮ ಹೀಗೆ ಮಾಡಿದ್ದಕ್ಕೆ ಕಾರಣ ಏನು? ಒಂದು ಕಾರಣ, ಉಳಿದ ಕಪಿಗಳೆಲ್ಲ ದೇವತೆಗಳೇ ಆದ್ರಿಂದ ಆಧ್ಯಾತ್ಮಿಕವಾಗಿ ಚಿಂತಿಸೋದಾದ್ರೆ ದೇವತೆಗಳಲ್ಲಿ ಅತಿ ಶ್ರೇಷ್ಠನಾದವನು ವಾಯು. ಶ್ರೇಷ್ಠಶ್ಚ ಜ್ಯೇಷ್ಠಶ್ಚ ಅಂತ ತಿಳಿಸಿದ್ರಿಂದ ಉಪನಿಷತ್ತು. ಆ ವಾಯು ಆ ಪದವಿಯಲ್ಲಿರೋನು ಹನುಮಂತನಾಗಿದ್ದರಿಂದ ಅವನಿಗಿರೋ ಬಲ ದೇವತೆಗಳಿಗೆ ಯಾರಿಗೂ ಇಲ್ಲ.
ಇದನ್ನ ಈ ಘಟನೆಯಿಂದ ನಮಗೆ ಸ್ಪಷ್ಟಪಡಿಸ್ತದೆ ಅನ್ನೋದು ಒಂದು ಅಂಶ. ಜಾಂಬವಂತನ ಕಥೆ ಏನೀಗ 96 ಅನ್ನಲ್ಲ, ಅವನು ಬಹಳ ಹಿಂದೆ ಹುಟ್ಟಿದವ, ಬ್ರಹ್ಮದೇವರ ಮಗ, ಯಮನ ಅವತಾರ. ಬಹಳ ಹಿಂದೆ ಅಂದ್ರೆ ಎಷ್ಟು ಹಿಂದೆ ಅಂದ್ರೆ ತ್ರಿವಿಕ್ರಮನಾದಾಗ ಭಗವಂತ ಇವನು ನೋಡಿದ್ದಂಥದನ್ನ. ಈಗ ರಾಮನಾಗಿದ್ದಾನೆ, ತ್ರಿವಿಕ್ರಮನಾದಾಗ ನೋಡಿದ್ದಂತ. ಜಾಂಬವಂತನಿಗೆ ಆ ತ್ರಿವಿಕ್ರಮನಾದಾಗ ಈ ಬಲಿಚಕ್ರವರ್ತಿಯ ದಾನದ ಕಥೆ 3 ಪಾದ ಅಳಿಯೋದು ಅಂತ ಆಯ್ತು. ಅದರಲ್ಲಿ 2 ಪಾದದಲ್ಲಿ ಎಲ್ಲ ಅಳೆದು ಬಿಟ್ಟ, ಎಲ್ಲ ಅಳೆದಿದ್ದಾನೆ. ದೇವಲೋಕ, ಮೇಲಿನ ಲೋಕಗಳೆಲ್ಲ ಅಳೆದಿದ್ದಾನೆ. ಆ ರೂಪ ನೋಡಿ ಭಾರಿ ಸಂತೋಷ ಆಗಿ ಜಾಂಬವಂತನಿಗೆ ಕೈಯಲ್ಲಿ ಯಾವುದೋ ಒಂದು ನಗಾರಿ ಬೇರೆ ಹಿಡ್ಕೊಂಡಿದ್ದಂತೆ. ನಗಾರಿ ಹಿಡಿದು ಊರು ತುಂಬ ಈ ರೂಪ ಎಷ್ಟದ್ಭುತ ಅಂತ ಸಾರ್ಬೇಕು ಅಂತ ಆಸೆ ಆಯ್ತಂತೆ. ನೋಡಿ, ಯಾವುದೋ ಒಬ್ಬ ಹೀರೋನ್ ಸಾರ್ಲಿಕ್ಕೆ ಶುರು ಮಾಡಿರ್ತಾರೆ ಈಗ. ಹಂಗೆ ಜಾಂಬವಂತ ಭಕ್ತಿಯಿಂದ ಸ್ವತಃ ಮುಂದೆ ಬಂದು ತ್ರಿವಿಕ್ರಮ ಅವತಾರದ ಗುಣಗಾನ ಮಾಡ್ಲಿಕ್ಕೆ ಶುರು ಮಾಡಿದ್ದಂತೆ. ಹೇಗಿದ್ದಾನೆ ತ್ರಿವಿಕ್ರಮ, ಏನ್ ಅದ್ಭುತ ವಿಷ್ಣು, ಏನವನ ಮಹಿಮೆ. ವಿಷ್ಣೋರ್ನುಕಂ ವೀರ್ಯಾಣಿ ಪ್ರವೋಚಂ ಯಃ ಪಾರ್ಥಿವಾನಿ ವಿಮಮೇ ರಜಾಂಸಿ. ಆ ಭಗವಂತನ ಮಹಿಮೆ, ಅವನ ಗುಣಗಳನ್ನು ಯಾರು ತಾನೇ ಎಣಿಸ್ಲಿಕ್ಕೆ ಸಾಧ್ಯ? ಎಣಿಸ್ಬೋದಂತೆ ಭೂಮಿಯಲ್ಲಿರುವ ಮಣ್ಣಿನ ಕಣಕಣಗಳನ್ನ ಪ್ರಯತ್ನ ಪಟ್ರೆ ಭಗವಂತನ ಗುಣಗಳನ್ನಂತೂ ಯಾರೂ ಎಣಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ವೇದ ಹೇಳ್ತಾರೆ. ಅಂಥ ಭಗವಂತನ ಮಹಿಮೆಯನ್ನ ಸಾರಬೇಕು ಅನ್ನೋ ಆಸೆಯಾಗಿ ತ್ರಿವಿಕ್ರಮ ರೂಪ ಹೀಗಿದೆ ಅಂತ ಜಾಂಬವಂತ ಎಲ್ಲ ಕಡೆಯಲ್ಲಿ ಜಿಗಿದು ಹಾರಿ ಹೇಳ್ತಾ ಹೊರಟಿದ್ದಾನೆ. ಹೋಗುವಾಗ ಒಂದು ಮೇರು ಪರ್ವತ, ಅದು ಇಡೀ ಬ್ರಹ್ಮಾಂಡದ ಮಧ್ಯದಲ್ಲಿರುವ ಬೆಟ್ಟ, ಕೇಂದ್ರ ಸ್ಥಾನ ಅಂತ ಕರೀಬಹುದು, ಕೇಂದ್ರ ಬಿಂದು. ಆ ಮೇರು ಪರ್ವತದ ಯಾವುದೋ ಒಂದು ಬಂಡೆಗಲ್ಲಿನ ತುದಿ ಇವನ ಮಂಡಿಗೆ ತಗಲಿಬಿಡ್ತದೆ. ಯಾವಾಗ ಜಾಂಬವಂತನಿಗೆ ಮಂಡಿಗೆ ತಗಲ್ತೋ ಅವಾಗಿಂದ ಅವನ ಯೋಜನ ಎಷ್ಟು 96 ಹಾರ್ತಿದ್ದ, ಅದರೊಳಗೆ ಒಂದಿಷ್ಟು ಕಡಿಮೆ ಆಯ್ತು, 6 ಯೋಜನ 90ಕ್ಕೆ ಬಂದ್ಬಿಡ್ತಂತೆ. ಇದು ಜಾಂಬವಂತನ ಕಥೆ ಅಂತ ರಾಮಾಯಣ ಹೇಳ್ತದೆ. ನೋಡಿ, ನಾನು ಅವಾಗ ಹಾಗಿದ್ದೆ, ಆದ್ರೆ ಈಗ ನನಗೆ ವಯಸ್ಸಾಯ್ತು, ಅವಾಗ ನನಗೆ ಮೇರು ಪರ್ವತ ತಗಿಲದಾಗಿಂದ ನನ್ನ ಮಂಡಿಗೆ ನೋವಾಗಿಬಿಟ್ಟಿದೆ, ನಾನು ಈಗ 100 ಹಾಕ್ತೇನೆ ಅಂತ ನಿಮ್ಮ ಮುಂದೆ ಮಾತು ಕೊಡ್ಲಾರೆ, ನಂದು ಇಷ್ಟೇ ಇದೆ ಅಂತ ತನ್ನ ಯೋಗ್ಯತೆ ಹೇಳ್ಕೊಂಡ. ಹೀಗೂ ಒಂದು ರಾಮಾಯಣದ ಕಥೆ, ರಾಮಾಯಣದಲ್ಲಿ ಬಂದ ಕಥೆಯನ್ನು ನಾವು ನೋಡ್ತೀವಿ. ಇದು ಒಂದು ಸಂದೇಶವಾಹಕನೇ. ಕಡೆ ಭಗವಂತ ಎಂತೆಂಥ ಅದ್ಭುತವಾದ ಚರಿತ್ರೆ ನಡೆಸಿರ್ತಾನೆ. ಇದನ್ನು ಕೇಳಿದವರು ಇತ್ತೀಚೆಗೆ ಹೆಂಗ್ ಮಿಸ್ಗೈಡ್ ಮಾಡ್ತಾರೆ ಅಂದ್ರೆ, ನೋಡ್ರಿ ಪಾಪ ಜಾಂಬವಂತನ ಕಥೆ ಕೇಳಿದ್ರಲ್ಲ, ದೇವ್ರ ಬಗ್ಗೆ ಗುಣ ಹೇಳಲಿಕ್ಕೆ ಹೋದವನ ಕಾಲಿಗೆ ಇಷ್ಟು ಪೆಟ್ಟು ಬಿತ್ತು, ಹಿಂಗೆ ಅದನ್ನ ಈ ಮಿಸ್ ಇಂಟರ್ಪ್ರಿಟೇಟ್ ಮಾಡ್ಬೇಕು. ತಣ್ಣಗಿರಬಾರ್ದ ಜಾಂಬವಂತ ತನ್ನ ಮನೆಯೊಳಗೆ ತಾನು? ಅದೇನು ಆ ತ್ರಿವಿಕ್ರಮ ರೂಪದ ಬಗ್ಗೆ ಹೇಳಲಿಕ್ಕೆ ಹೋದ, ಹೊಡ್ತ ತಿಂದ. ಅದಕ್ಕೆ ಅಂಥವೆಲ್ಲ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಅಂತಾರೆ. ಮತ್ತೆ ಅದನ್ನ ಬೇರೆ ಹೇಳೋದು, ಅಂತ ದೇವ್ರ ಬಗ್ಗೆ ಬಹಳ ಮಾಡ್ಲಿಕ್ಕೆ ಹೋಗ್ಬೇಡ. ಅವ ನೋಡ್ರಿ ಜಾಂಬವಂತನ ಕಥೆ ಎಷ್ಟು ಸ್ಥಿತಿ ಗಂಭೀರ ಆಗಿಬಿಡ್ತು. ಯಾವುದೋ ಒಂದು ಪ್ರವಚನಕ್ಕೆ ಆಚಾರ್ಯರು ಹೋಗಿದ್ದಾರೆ, ಪಾಪ ಅವರ ಪ್ರವಚನಕ್ಕೆ ಈ ಶ್ರೋತೃಗಳು ಹೋಗುವಾಗ ಏನೋ ಒಂದು ಸ್ವಲ್ಪ ಸಮಸ್ಯೆಯಾಗಿ ಕೆಳಗೆ ಬಿದ್ರಂತ. ಅದನ್ನ ಪದೇ ಬಂದು ಆಚಾರ್ಯ ಮುಂದೆ ಹೇಳ್ತಾ ಇದ್ದಾರೆ, ನಿಮ್ ಪ್ರವಚನಕ್ಕೆ ಹೊರಟಿದ್ದೆ ಅಂದ್ರೆ ಏನ್ ಈ ಪ್ರವಚನ ಹೇಳಬಾರ್ದು ಅಂತನೋ, ಇವ್ ಬಿದ್ದದ್ದು ಇವನೇ ಬಂದು ಬೀಳಿಸಿದ ಅಂತನೋ, ಅಂದ್ರೆ ಭಗವಂತನ ಕೆಲಸ ಮಾಡುವಾಗ ಏನೋ ದೇವ್ರ ಪೂಜೆ ಮಾಡ್ಲಿಕ್ಕೆ ಹೋಗ್ತಿರ್ತಾನೆ, ತಲೆಗೋ ಕೈಗೋ ಕಾಲಿಗೋ ಯಾವಾಗೋ ಒಮ್ಮೆ ಏಟ ಆಗ್ತವೆ. ಆ ಏಟಾದದ್ದನ್ನೆಲ್ಲ ದೇವ್ರ ತಲೆ ಮೇಲೆ ಹಾಕುವ ಸಣ್ಣ ಬುದ್ಧಿ ನಮಗೆ ಬಂತಲ್ಲ ಇವತ್ತು. ಅದ್ರ 100 ಒಳ್ಳೇದಾಗಿದೆ ಅಲ್ಲ, 100 ಪಟ್ಟು ಅದನ್ನ ಎಂದಾದ್ರೂ ದೇವ್ರ ತಲೆ ಮೇಲೆ ಹಾಕಿ ಹೇಳಿದ್ರೆ, ಆ ಪೂಜೆ ಮಾಡಿದ್ರಿಂದ ಎಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಇದೆ, ಎಷ್ಟೆಲ್ಲ ನಾನು ಪ್ರಸಿದ್ಧಿ ಗಳಿಸಿದ್ದೇನೆ, ಎಷ್ಟು ಕಡೆ ಹೋಗಿ ಬಂದಿದ್ದೇನೆ, ಎಷ್ಟು ಸಂಪಾದಿಸಿದ್ದೇನೆ, ಎಷ್ಟು ನನ್ನನ್ನು ಆದರದಿಂದ ನೋಡ್ತಾರೆ. ಒಂದು ದಿವಸ ಹೇಳಲ್ಲ ಇದನ್ನ ಹಂಚ್ಕೊಳ್ಳೋದಿಲ್ಲ. ಒಂದಿನ ಯಾವತ್ತೋ ಕಾಲ್ ಜಾರಿ ಮಡಿ ನೀರು ಹಾಕೊಳ್ಳುವಾಗ ಬಿದ್ದಿರ್ತಾನೆ ನೋಡ್ರಿ, ಈ ದಿನ ನೆನೆಸ್ತಿರ್ತಾನೆ, ದೇವ್ರ ಪೂಜೆ ಮಾಡ್ಲಿಕ್ಕೆ ಅಂತ ಹೋಗಿದ್ದೆ ಕಾಲ್ ಜಾರಿ ಬಿದ್ದೆ, ಮಡಿ ನೀರು ತರ್ಲಿಕ್ಕೆ ಹೋಗಿದ್ದೆ ಕಾಲ್ ಜಾರಿ. ಮಡಿ ಮಾಡಬಾರ್ದು ಅಂತನೋ ಪೂಜೆ ಮಾಡಬಾರ್ದು ಅಂತನೋ ಏನ್ ಹೇಳ್ಬೇಕಾಗಿದೆ ಅವನಿಗೆ ಗೊತ್ತಾಗ್ತಾ ಇಲ್ಲ.
ಮಿಸ್ಗೈಡ್ ಮಾಡ್ತೀವಿ, ಮಿಸ್ಇಂಟರ್ಪ್ರಿಟೇಟ್ ಮಾಡ್ತೀವಿ, ತಪ್ಪು ತಿಳಿತೀವಿ. ಇವುಗಳನ್ನೇ ಬಿಡ್ಲಿಕ್ಕೆ ಆಗ್ತಾ ಇಲ್ಲ ಮನುಷ್ಯನಿಗೆ. ಯಾರ ಮೇಲೆ ಗೂಬೆ ಕೊಡಿಸ್ತಿದ್ದೇವೆ, ಯಾರನ್ನ ಕೈ ಮಾಡಿ ತೋರಿಸ್ತಿದ್ದೇವೆ, ಯಾರಲ್ಲಿ ದೋಷ ಹೋಗಿ ಸೇರ್ಕೊಳ್ತಾ ಇದೆ, ಯಾರ ವ್ಯಕ್ತಿತ್ವ ಹೀಗೆಳಿತಿದ್ದೇವೆ, ಧರ್ಮವನ್ನು, ದೇವರನ್ನು, ಪುಣ್ಯವನ್ನು, ವೇದವನ್ನು, ಆ ವೇದ ಪುರಾಣ ಶಾಸ್ತ್ರಗಳನ್ನು ಯಾರ ಮೇಲೆ ಬೆರಳು ಮಾಡ್ತಿದ್ದೇವೆ ನಾವು? ಯಾರ ಮೇಲೆ ಯೋಚಿಸ್ಬೇಕಲ್ಲ ನಾವು. ಆತ ಹೇಳ್ತಾನೆ ಜಾಂಬವಂತ, ನಂದಿವರಂ ಪ್ರಕುರ್ವತ, ನಂದಿವರಂ ಪ್ರಕುರ್ವತ. ನನಗೆ ತ್ರಿವಿಕ್ರಮನ ರೂಪ ನೋಡಿದಾಗ ಆದ ಆನಂದ ಅಷ್ಟಿಷ್ಟಲ್ಲ ಅಂತಾನೆ. ನಂದಿವರಂ ಕುಣಿದು ಕುಪ್ಪಳಿಸ್ತಿದ್ದಂತೆ ಜಾಂಬವಂತ. ಆದರೆ ಭಗವಂತನೇ ನನ್ನ ಈ ರೀತಿ ಸಂತೋಷ ಪಡ್ತಾ ಇರೋದನ್ನ ನೋಡಿ ಅನುಗ್ರಹಿಸಿದಾನೆ. ಇದನ್ನು ಎಲ್ರಿಗೂ ಈ ಥರದ ರೂಪ ಹೇಳಬೇಡ, ನೀನೇ ಇಟ್ಕೋ ಅನ್ನೋ ಹಾಗೆ ಮಾಡಿದಾನೆ ಅಂತ. ಬಹಳ ಪ್ರಸಿದ್ಧಿನೂ ಪಡಿಸ್ಲಿಲ್ಲ ಭಗವಂತ ಅದನ್ನು. ಇಷ್ಟೇ ನಿನಗೆ ಸಾಕು ಅಂತ. ಇವೆಲ್ಲ ಯೋಚನೆ ಮಾಡಲಿಲ್ಲ ನಾವು. ಅಂತೂ ಜಾಂಬವಂತನ ಶಕ್ತಿ ಅಷ್ಟಾಯ್ತು. ಉಳಿದ ಕಪಿಗಳಲ್ಲಿ ಯಾರಿಗೂ ಶಕ್ತಿ ಇಲ್ಲವೇ ಇಲ್ಲ ಅಂತಾಯ್ತು. ಈಗ ಉಳಿದವನೇ ಆಂಜನೇಯ, ಅವ ಬರ್ತಾ ಇಲ್ಲ, ತನ್ನ ಶಕ್ತಿ ಹೇಳ್ತಾ ಇಲ್ಲ ಮಹಾರಾಯ. ಕೊನೆ ಕಪಿಗಳಿಗೆ ಅರ್ಥ ಆಯ್ತಂತೆ, ಇಷ್ಟು ಜನ ನಮ್ಮ ಶಕ್ತಿ ನಮ್ದೆಲ್ಲ ಹೇಳಿದೆ ಆಯ್ತು, ಒಬ್ಬ ಮಾತ್ರ ಹೇಳ್ಕೊಳ್ತಿಲ್ಲಲ್ಲ, ನಾವೇ ಅವನ ಹತ್ರ ಹೋಗೋಣ ಅಂತ ಎಲ್ಲ ಕಪಿಗಳು ಸುತ್ತುವರೆದ್ರು. ಅರ್ಥ ಆಗಿದೆ ಅವರಿಗೆ, ನಮ್ದಲ್ಲ ಈ ಶಕ್ತಿ ಇಲ್ಲ ನಮಗೆ ಅಂತ. ಅವನನ್ನ ಸ್ತೋತ್ರ ಮಾಡಿದ್ರು ಅಂತ ರಾಮಾಯಣದಲ್ಲಿ ಬರ್ತದೆ. ಭಾರಿ ಸ್ತೋತ್ರ ಮಾಡಿದ್ರು. ಆ ಸ್ತೋತ್ರಕ್ಕೆ ಆಂಜನೇಯ ಎಲ್ಲ ಕಪಿಗಳ ಅಶಕ್ತಿಯನ್ನು ಪ್ರಕಟ ಆದ್ಮೇಲೆ ತೇಷಾಂ ಅಶಕ್ತಿಂ ಪ್ರಕಟಾಂ ವಿಧಾಯ, ಅವರ ಅಶಕ್ತಿ ಪ್ರಕಟ ಆದ್ಮೇಲೆ ತಾನು ಸರಿ ನಾನು ಹಾರ್ತೇನೆ ಈಗ ಅಂತ ಬೆಳೆಸಿದ ತನ್ನ ದೇಹವನ್ನ ಹಾರಿದ ಅನ್ನೋ ಕಥೆ ರಾಮಾಯಣದಲ್ಲಿ ಬರ್ತದೆ. ಅದನ್ನು ಸಂಗ್ರಹಿಸ್ತಾರೆ. ಸುಗ್ರೀವಾದ್ಯೈಹಿ ಅಸಂಖ್ಯೈಹಿ ದಶಮುಖ ಸಹಜಂ ಮಾನಯನ್ನಬ್ಧಿವಾಚ ದೈತ್ಯಘ್ನ ಸೇತುಕಾರಿ ರಿಪುಪುರ ಹೃದವೇತ್ ವಾನರೈರ್ವೈರಿಘಾತಿ. ಇಲ್ಲಿ ಒಂದು ಪದದಲ್ಲಿ ಸುಂದರಕಾಂಡ ಸಂಗ್ರಹಿಸ್ತಾರೆ. ನೀತ್ವಾ ಮಾಸಾನ್ ಕಪೀಶಾನ್ ಇಹ ದಶಹರಿತ ಪ್ರೇಷ್ಯ ಸೀತಾಂ ವಿಚಿತ್ಯ ಆಯಾತ ಶ್ರೀಮದ್ಧನುಮತ್ ಗಿರಮಥ ಸಮನುಶ್ರುತ್ಯ ಗಚ್ಚನ್ ಕಪೀಂದ್ರೈಹಿ. ಇಲ್ಲಿ ಆಯಾತ ಶ್ರೀಮದ್ ಹನುಮದ್ ಗಿರಮಥ ಸಮನುಶ್ರುತ್ಯ ಗಚ್ಚನ್ ಕಪೀಂದ್ರೈಹಿ. ಇಲ್ಲಿ ಸುಂದರಕಾಂಡದ ಕಥೆಯನ್ನು ಸಂಗ್ರಹ ಮಾಡಿದ್ದಾರೆ ಮಂತ್ರಾಲಯ ಪ್ರಭು. ಆಂಜನೇಯ ತನ್ನನ್ನ ತಾನು ಬೆಳೆಸ್ತಾನೆ. ಶ್ರೀಮದ್ ಹನುಮಂತ ತನ್ನ ದೇಹವನ್ನು ಬೆಳೆಸಿದ. ಎಲ್ಲರಿಗೆ ಅಶಕ್ತಿ ಇದೆ ಅಂತ ಪ್ರಕಟಗೊಳಿಸಬೇಕಿತ್ತು. ಇನ್ನೊಂದು ವಿಷಯ ಹೇಳ್ತಾರೆ ಮಹಾನುಭಾವರು. ಈಗ ಕಪಿಗಳು ಹೇಳೋ ಮುನ್ನವೇ ಹನುಮಂತ ಮೊದಲೇ ಬಂದು ಹೇಳಿಬಿಟ್ಟಿದ್ರೆ, ನಾನು ಮೊದಲೇ ಹಾರಿ ಹೋಗಿ ಬಂದ್ಬಿಡ್ತೇನೆ, ನೀವು ಯಾಕೆ ಯೋಚಿಸ್ತಿದ್ದೀರಿ ನಿಮ್ದೆಲ್ಲ ಬಲಗಳ ಬಗ್ಗೆ? ಹೇಳಲೇಬೇಡ್ರಿ ಯಾರ್ದು ಬಲ, ನಾನೇ ಹೋಗ್ತೇನೆ, ಹಾರ್ತೇನೆ, ಕೆಲಸ ಮಾಡ್ಕೊಂಡು ಬಂದ್ಬಿಡ್ತೇನೆ. ಆದರೆ ಒಂದು ಯೋಚಿಸ್ಬೇಕು, ಕೆಲವೊಮ್ಮೆ ಏನಾಗ್ತದೆ, ಬಹುಸಂಖ್ಯೆಯಲ್ಲಿ ನಾವು ಒಬ್ರು ಅಂತಾದಾಗ ಕೆಲಸ ಮಾಡಿ ಮುಗಿಸಿದ ಮೇಲೆ ಅವರ ಅಶಕ್ತಿ ಲೋಕಕ್ಕೆ ಗೊತ್ತೇ ಆಗಲ್ಲ. ಇದೊಂದು. ಇನ್ನೊಂದೇನು, ಹೋಗಿ ಬಂದ ಮೇಲೆ ಕೆಲವರು ಅಂತಾರೆ, ನಾವು ಹೋಗ್ತಿದ್ವಿ, ನೀವು ಹೋದೆಲ್ಲ ಅಂತ ಬಿಟ್ಟಿವಿ ಅಂತ. ಇದಕ್ಕೇನು ಈ ಸಮಸ್ಯೆಗೆ ಪರಿಹಾರ ಅಂತ ಅದು ನಾವೇ ಮಾಡೋಣ ಅಂತಿದ್ವಿ, ಮತ್ತೆ ಆತ ಬಂದ, ಅವನಿಗೆ ಯಾಕೆ ಅವನಿಗೆ ಬೇಸರ ಮಾಡಬೇಕು ಅಂತ ನಾವ್ಯಾರು ಮುಂದುವರಿಲಿಲ್ಲ ಅಷ್ಟೇ ಅಂತ. ಎಷ್ಟು ಜನ ಇಲ್ಲ ಈ ಥರದವ್ರು ಇವತ್ತು. ದೊಡ್ಡ ದೊಡ್ಡ ಕೆಲಸ ಮಾಡಲಿಕ್ಕೆ ಅಂತ ಹೊರಟಾಗ ಬಹುಸಂಖ್ಯೆಯಲ್ಲಿ ಸೇರ್ಕೊಳ್ತಾರೆ ಸೇವಾಕರ್ತರು ಅಂತ. ಅವ್ರ ಶಕ್ತಿ ಏನು ಅಂತ ಲೋಕಕ್ಕೆ ಪ್ರಕಟ ಆಗ್ತದೆ ಅಂದ್ರೆ ಯಾರೋ ಒಬ್ರು ಭಾರಿ ಉತ್ಸಾಹದಿಂದ ಮುಗಿಸಿದ ಮೇಲೆ ಅವರಂತಾರೆ, ಅವನಿಗೆ ನಾವು ದಾರಿ ಮಾಡಿದ್ದೇವೆ ಅಷ್ಟೇ, ಅವನದೇನಲ್ಲ, ನಾವು ದಾರಿ ಮಾಡಿದ್ವಿ. ಅದಕ್ಕೆ ಆಂಜನೇಯ ಏನ್ ಮಾಡಿದ್ದ, ಮೊದಲೇ ಮಾತಾಡಿ ಭಾರಿ ಉತ್ಸಾಹ ನಾನು ತೋರಿ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದ ಮೇಲೆ ಕಪಿಗಳೆಲ್ಲ ಭಾರಿ ಮಾಡಿದೆಪ್ಪ, ನೀವು ಹೋಗ್ತೀವಿ, ನಾವು ಬಿಟ್ಟಿದ್ವಿ ಅಷ್ಟೇ ಅಂತ ಯಾರಾದ್ರೂ ಮೇಲೆ ತಡ್ತಾರೆ ಅಂತ ಗೊತ್ತಿತ್ತು ಅವನಿಗೆ. ಅಲ್ಲ, ಆ ಕಪಿಗಳು ತಡ್ತಾರಲ್ಲ, ಈಗಿನ ಕಾಲದ ಕೆಲವು ಕಪಿಗಳಂತೂ ತಡ್ತಾರೆ ಅಂತ ಹೇಳೇನೆ ಹನುಮಂತ ಉತ್ಸಾಹ ತೋರ್ಲಿಲ್ಲ ಅನ್ನೋದು ಒಂದು ದೋಷ ಅಲ್ಲ, ಅದು ಗುಣವೇ ಆಯ್ತು ಅಂತ ವ್ಯಾಖ್ಯಾನ ಮಾಡ್ತಾರೆ. ಬಹುಬಲಶಾಲಿಯಾದ ವ್ಯಕ್ತಿ
ತನ್ನ ಬಲವನ್ನು ಪ್ರಕಟಗೊಳಿಸುವಾಗ ಇದೊಂದು ದಾರಿ ಇದೆ ಅಂತ ಜಗತ್ತಿಗೆ ಸಂದೇಶ ಕೊಡಬೇಕು. ಇದು ರಾಮ ಹನುಮರು ಇಬ್ಬರಲ್ಲೂ ನಾವು ನೋಡ್ತೀವಿ. ಎಷ್ಟು ಬಲ ಇದೆ ಮನುಷ್ಯನಲ್ಲಿ, ಅದು ತನ್ನ ಅರ್ಹತೆ ತನಗೆ ಗೊತ್ತಿದ್ದಾಗ ತನ್ನೊಟ್ಟಿಗೆ ಇರೋರ ನಿರ್ಬಲತೆಯನ್ನು ಗೊತ್ತಿ ಮಾಡಿಕೊಂಡವನು ಕೂಡಲೇ ಪ್ರಯಾಸ ಮಾಡಬಾರ್ದಂತೆ, ಕೂಡಲೇ ಪ್ರಯತ್ನ ಮಾಡಬಾರ್ದು. ಆಗಲೇ ಅವ್ರದ್ದು ಮುಗಿದ ಮೇಲೆ ನಾವು ಮಾಡೋದು ಇದ್ದೇ ಇದೆ. ಇದು ದೇವತೆಗಳಿಗಿಂತ ಉತ್ತಮ ಅಂತ ತೋರಿಸೋದು ಒಂದು. ಶಕ್ತಿ ಇದ್ದ ವ್ಯಕ್ತಿ, ಬುದ್ಧಿವಂತ ವ್ಯಕ್ತಿ ಆ ಕೂಡಲೇ ಪ್ರವೃತ್ತಿ ಮಾಡಬಾರದು, ಅದನ್ನು ನಿಧಾನಕ್ಕೆ ಪ್ರಕಟ ಮಾಡಬೇಕು ಅಂತ ತೋರಿಸೋದು ಮತ್ತೊಂದು. ಇನ್ನೂ ಒಂದು ಹೇಳ್ತಾರೆ ಭಗವತ್ಪಾದರು, ಅದನ್ನು ತಿಳ್ಕೊಳ್ಳೋಣ ಆಧ್ಯಾತ್ಮಿಕವಾಗಿ. ಈ ದೇವತೆಗಳಲ್ಲಿ ಆಗುವಾಗ ಯಾವ ದೇವತೆ ಶ್ರೇಷ್ಠ ಅನ್ನೋದನ್ನು ಹೇಗೆ ನಿರ್ಣಯಿಸಬೇಕು ಅಂತ ಒಂದು ಚರ್ಚೆ. ದೇವತೆಗಳಿಗೆ ಮಾನದಂಡ ಬೇಕಲ್ಲ. ಇದು ಇವನಲ್ಲಿ ಇರೋಣದ್ರಿಂದ ಇವನು ಎಲ್ರಿಗಿಂತ ಬಲಶಾಲಿ, ಇವನು ಶ್ರೇಷ್ಠ ಅನ್ಲಿಕ್ಕೆ ಮಾನದಂಡ ಬೇಕು. ಅದು ಬಲ ಅಂತ ಭಗವತ್ಪಾದರು ಹೇಳ್ತಾರೆ. ಇವರಲ್ಲಿ ಬಲ ಹೆಚ್ಚಿದೆ ಅಂದ್ರೆ ಅವನು ಶ್ರೇಷ್ಠ. ದೇವತೆಗಳಲ್ಲಿ ಹಾಗೆ ನಿರ್ಣಯ ಮಾಡಬೇಕಂತ. ಹಾಗಾಗಿ ಉಪನಿಷತ್ತುಗಳು ದೇವತೆಗಳ ಈ ಸ್ಪರ್ಧೆಯ ಕಥೆ ಹೇಳಿ ಬಲದಿಂದಲೇ ಮಾನದಂಡ, ಬಲದಿಂದಲೇ ಇವರನ್ನ ಶ್ರೇಷ್ಠ ಅನ್ನೋದನ್ನು ನಮಗೆ ತಿಳಿದುಕೊಳ್ಳಿಕ್ಕೆ ಹೇಳಿಕೊಡ್ತದೆ. ಹಾಗಾದ್ರೆ ಜ್ಞಾನ ಮಾನದಂಡ ಅಲ್ವೇ ಅಂತ ಪ್ರಶ್ನೆ. ಯಾರಿಗೆ ಬಲ ಹೆಚ್ಚಿದೆಯೋ ಅವನು ಜ್ಞಾನದಿಂದಲೂ ಹೆಚ್ಚಿದ್ದೇ ಇರ್ತಾನೆ ಅಂತ ನಿರ್ಧಾರಿತವಾದ ವಿಷಯ. ಹಾಗಾಗಿ ದೇವತೆಗಳ ಬಗ್ಗೆ ಪುರಾಣ, ಉಪನಿಷತ್ತು, ವೇದಗಳನ್ನು ನೀವು ಅಧ್ಯಯನ ಮಾಡ್ಲಿಕ್ಕೆ ಹೊರಟಾಗ ಹೆಚ್ಚು ಬಲಶಾಲಿತೆಯನ್ನು ವರ್ಣಿಸೋದ್ರ ಮೂಲಕ ಎಲ್ಲರನ್ನ ಸೋಲಿಸಿದ, ಎಲ್ಲರನ್ನ ತಾನೇ ಮೀರಿ ಬೆಳೆದ ಅಂತ ಕಥೆ ಬಂದಾಗೆಲ್ಲ ಅವನು ಜ್ಞಾನ, ಬಲ, ಐಶ್ವರ್ಯ ಎಲ್ಲ ದೇವತೆಗಳಿಗಿಂತ ಹೆಚ್ಚಿದೆ ಅಂತ ತೀರ್ಮಾನ ಮಾಡಬೇಕು. ಅದೇ ಮನುಷ್ಯರಲ್ಲಿ ಆಗುವಾಗ ಬಲದಿಂದ ಅಲ್ಲ ಅಂತ, ಮನುಷ್ಯರಲ್ಲಿ ಜ್ಞಾನ ಮಾನದಂಡ ಆಗ್ತದೆ. ದೇವತೆಗಳಲ್ಲಿ ಯಾವತ್ತಿದ್ರೂ ಬಲ ಮಾನದಂಡ ಅಂತ ತಿಳಿಸ್ಬೇಕು. ಅದಕ್ಕೋಸ್ಕರವಾಗಿ ಆಂಜನೇಯನ ಕಥೆ ಹೇಳುವಾಗ ಸುಂದರಕಾಂಡದ ಪ್ರಾರಂಭದಲ್ಲಿ ಬಲವನ್ನು ಮಾನದಂಡವಾಗಿ ಹೇಳಿ ವ್ಯಾಖ್ಯಾನ ಮಾಡ್ತದೆ. ಈ ಕಾರಣದಿಂದಲೂ ಆತನನ್ನು ಉತ್ತಮ ಅಂತ ತಿಳಿದ್ರಂತೆ. ಆಂಜನೇಯ ರಾಮನನ್ನ ಭಕ್ತಿಯಿಂದ ನಮಸ್ಕಾರ ಮಾಡ್ತಾನೆ, ಕಪಿಗಳಿಗೆ ಸಂತೋಷ ಉಂಟು ಮಾಡ್ತಾನೆ. ಪಾಪ ಕಪಿಗಳ ಮುಖ ಎಲ್ಲ ಬಾಡಿ ಹೋಗ್ಬಿಟ್ಟಿತ್ತು. ಏನಪ್ಪಾ ನಮ್ಮ ಸ್ಥಿತಿ ಇದು ಅಂತ. ಇವನು ಬೆಳೆದದ್ದು, ಇವನು ಗರ್ಜಿಸಿದ್ದು, ಸಿಂಹದಂತೆ ಗರ್ಜಿಸಿದ್ದಂತೆ ಆಂಜನೇಯ. ಆವಾಗ ಎಲ್ಲರ ಎದೆ ನಡಗಿ ಬಿಡುತ್ತಂತೆ, ಅಂಥ ಗರ್ಜನೆ ಮಾಡಿದ್ದಾನೆ. ಅವನ ಬೆಳೆದ ರೂಪ, ಅವನ ಮುಖ, ಹಲ್ಲು, ಆ ಕೈಯಲ್ಲಿ ಅವನು ಮಾಡ್ತಿದ್ದಂತಹ ಆವೇಶ ಯಾರು ಕೂಡ ಹಿಂದೆ ನೋಡಿರಲಿಲ್ಲ. ಅಂಥ ಅದ್ಭುತ ರೂಪ ತೋರಿಸ್ಬಿಟ್ಟ. ಒಬ್ಬರು ಧೇ ಅಂತಾರೆ, ಭಾರಿ ಬೆಳೆದಂತ ಮುಗಿಲೆತ್ರ ನೋಡಿ ಅನ್ಕೊಂಡ್ರು ಕಪಿಗಳೆಲ್ಲ, ನಮ್ಮ ಕೆಲಸ ಆಯ್ತು ಬಿಡು ಅಂತ ಅನ್ಕೊಂಡ್ರು. ಇಂಥವ್ರು ಬೇಕು ಕೆಲವರು. ಒಬ್ಬ ವ್ಯಕ್ತಿ ದೊಡ್ಡ ಕೆಲಸಕ್ಕೆ ಹೊರಟಾಗ ಎಲ್ಲರಿಗೆ ಅದರಿಂದ ಸಂತೋಷ ಉಂಟು ಮಾಡ್ಬೇಕಂತ. ಸಂತೋಷಂ ಜನಯೇತ್ ಪ್ರಾಜ್ಞ ಅಂತ ಹಿರಿಯರು. ಪದೇ ಪದೇ ಒಂದಲ್ಲ ಒಂದು ಇನ್ಸಿಡೆನ್ಸ್ನಿಂದ ಸಜ್ಜನರಿಗೆ ಸಂತೋಷ ಕೊಡಿಸ್ತಾ ಇರ್ಬೇಕಂತ. ಅದೇ ಅರ್ಧ ನಮ್ಮನ್ನು ಕಾಪಾಡ್ತದಂತೆ ಜೀವನದೊಳಗೆ. ಹಾಗೆ ಮಾಡಿದ ಎತ್ತರ ಬೆಳೆದು ಆಯ್ತು, ನಮ್ಮ ಕೆಲಸ ಆಯ್ತು. ಇನ್ನು ಒಂದು ಎಲ್ಲರೂ ಸ್ತೋತ್ರ ಮಾಡ್ತಿದ್ದಾರೆ. ಮಹೇಂದ್ರ ಅಂತ ಒಂದು ಬೆಟ್ಟ, ಅದರ ಮೇಲೆ ನಿಂತಿದ್ದ. ಸಮುದ್ರ 100 ಯೋಜನೆಗೆ ಹಾರಬೇಕು, ಮಧ್ಯದಲ್ಲಿ ವಿಘ್ನ ಬರ್ತದೆ ಅಂತ ಹೇಳಿದ್ರಲ್ಲ. ಹಾರಬೇಕು ಅಂದಾಗ ಆ ಪರ್ವತವನ್ನ ಕಾಲಿನಿಂದ ತುಳಿದಂತೆ ಮಹೇಂದ್ರವನ್ನು. ತುಳಿದದ್ದೇ ತಡ ಮಹೇಂದ್ರ ಒಳಗೋಯ್ತು. ಸಮುದ್ರದ ದಡದಲ್ಲಿ ಕೂತಿತ್ತು ಪರ್ವತ, ಅದು ಒಳಗೋಯ್ತು. ಇವನು ಮೇಲ್ ಹಾರಿದ, ಮತ್ತೆ ಅದು ಮೇಲ್ ಬಂತಂತೆ. ಅದಕ್ಕೆ ಅಂತಾರೆ ರಾಜರು, ಆ ಮಹೇಂದ್ರ ಬೆಟ್ಟವನ್ನ ತುಳಿದು ಒಳಗ್ಯಾಕೆ ಕಳಿಸಿದ ಅಂತ. ಸಾಮಾನ್ಯವಾಗಿ ಸ್ವಿಮ್ಮಿಂಗ್ ಮಾಡುವಾಗ ಸ್ಪ್ರಿಂಗ್ ಹಾಕಿರ್ತಾರೆ, ಹೀಗೆ ತುಳಿದು ಮೇಲೆ ಏರ್ತಾರೆ, ಹಾಕ್ತಾನೆ ಮಾಡ್ತಾರೆ. ಹೀಗೆ ತುಳಿದು ಮೇಲೆ ಏರ್ತಾರೆ. ಅದಕ್ಕೆ ವಾದರಾಜರು ಚಮತ್ಕಾರ ಮಾಡಿ ಹೇಳ್ತಾರೆ, ಹೋಗ್ತಿರೋದು ಸೀತೆಯನ್ನು ನೋಡ್ಲಿಕ್ಕೆ. ಸೀತೆ ಭೂಮಿಯ ಮಗಳು. ಭೂಮಿಯ ಮಗಳಿಗೆ ಏನು ಆತಂಕ ಪಡಬೇಡ ಅಂತ ಸಂದೇಶ ಕೊಡ್ಲಿಕ್ಕೆ ಹೋಗ್ತಾ ಇದ್ದೇನೆ. ಆ ಭೂಮಿಯ ಮಗಳಾದ್ರಿಂದ ಈ ಭೂಮಿ ಸೀತೆಯ ತಾಯಿ, ಅವಳು ಆತಂಕ ಪಡ್ತಾ ಇದ್ದಾಳಂತೆ. ಅದಕ್ಕೆ ಬೆಟ್ಟ ತುಳಿದು ಕಳುಹಿಸಿ ಹೇಳಿಸಿದಂತೆ, ನಿನ್ನ ಮಗಳ ಆತಂಕ ದೂರ ಮಾಡಲಿಕ್ಕೆ ಆಂಜನೇಯ ಹೊರಟಿದ್ದಾನೆ ಅನ್ನೋ ವಿಷಯವನ್ನ
ಮಾಹೇಂದ್ರದ ಮೂಲಕ ಭೂಮಿಗೆ ತಿಳಿಸಿದ ಅಂತ ವರ್ಣನೆ ಮಾಡ್ತಾರೆ ವಾದರಾಜ. ಇವತ್ತಿಗೂ ಇದೆ ಆ ಪರ್ವತ. ಶುಚೀಂದ್ರ ಅಂತ ಒಂದು ಕ್ಷೇತ್ರ ಕೇರಳದಲ್ಲಿ ಬರ್ತದೆ. ಅಲ್ಲಿನ ಒಂದು 60 ಕಿಲೋಮೀಟರ್ ಆಸ್ಪಾಸ್ನಲ್ಲಿ ಹೆಸರೇ ಮಾಹೇಂದ್ರ ಅಂತ ಇಟ್ಟಿದ್ದಾರೆ. ಆ ಬೆಟ್ಟವನ್ನೇ ಆಂಜನೇಯ